ಇದು ಕನ್ನಡಿಗರ ಅಂಗಡಿ ಯಾವಾಗ್ಲೂ ಕ್ವಾಲಿಟಿನೇ ಅಂತ ಹೇಳ್ತಾ ಇರ್ತೀರಿ ಎಲ್ಲ ಕಡೆ, ಹಾಗಾಗಿ ಹತ್ಬಿಟ್ಟು ನೋಡೇ ಬಿಡೋಣ ಸರ್ ಕ್ವಾಲಿಟಿ ಹೇಗೆ ಸರ್. ಖಂಡಿತ ಏನೂ ಆಗಲ್ಲ, ಮಾತ್ರ ಏನು ಡೌಟೇ ಇಲ್ಲ. ಕುಣಿ ಇನ್ನು ಜೋರು ಆಗಲ್ಲ. ಒಂದ್ 6-7 ಜನ ಸೇರಿಸಿ ಕುಣಿಸ್ಬಿಡಿ ಸರ್. ಕುಣಿಸೋಣ ಸರ್ ಖಂಡಿತ. ಈ ಕಡೆ ಬನ್ನಿವರ ಬನ್ನಿ, ಇಲ್ಲಿ ತೋರಿಸಿ. ಕುಣಿರಿ ಅವ್ರೆ, ಜೋರ ಕುಣಿರಿ ನೋಡೋಣ. ಡೆನ್ಸಿಟಿ ಚೆಕ್ ಮಾಡಿ, ಅದು ತೆಗಿಬೇಕ್ರಿ. ಅದು ಹಾಳಾಗಿರ್ಬೇಕು, ಹಾಳಾಗಿಲ್ಲ ಅಂದ್ರೆ ಡೆನ್ಸಿಟಿ ಸೂಪರ್ ಸರ್. ಹಾಳಾಗದಲ್ಲ ಸರ್, ಒಂದು ಸಣ್ಣ ಸೌಂಡು ಬರಲ್ಲ. ನಿಮ್ಗೆ ಏನ್ ಸೌಂಡ್ ಬರ್ತಾ ಇದೆಯೇನಂತ ನೋಡಿ ಸರ್, ಬರ್ತಾ ಇದೆಯಂತ. ಸೊ ಎಲ್ಲಾ ಸೋಫಾಗಳು ಇದೇ ಕ್ವಾಲಿಟಿ ಇರುತ್ತೆ. ಹೌದು ಸರ್, ಎಲ್ಲ ಖಂಡಿತ. ನೀವು ಯಾವ್ದ್ರ ಮೇಲೆ ಹಚ್ಬೇಕು ಹೇಳಿ ಸರ್. ಆ ಕಡೆ ಶಿಫ್ಟ್ ಮಾಡ್ಸಿ, ಆ ಕಡೆ ಸೋಫಾ ಬನ್ನಿ. ಹತ್ತಿ ನಾನು ಹತ್ತಿ ಇದೇ ಕ್ವಾಲಿಟಿನ. ಜೋರ ಕುಣಿರಿ ನೋಡೋಣ. ಕುಣಿರಿ, ಜೋರ ಕುಣಿರಿ. ಇನ್ನು ಕುಣಿಬೇಕು. ಸೋಫಾನು ಇದೇ ಕ್ವಾಲಿಟಿ ಸರ್. ಎಲ್ಲಾ ಸೋಫಾನು ಇದೇ ತರ ಇದೆ ಸರ್ ಖಂಡಿತ. ಯಾವ್ದ್ರ ಮೇಲೆ ಬೇಕಾದ್ರೆ ಹೇಳಿ ಸರ್. ಪ್ರತಿಯೊಂದು ಸೋಫಾಗೂ ಸರ್ ಬೇರೆ ಬೇರೆ ತರ ಕಲೆಕ್ಷನ್ಸ್ ಇದೆ. ಒಂದೇ ತರ ಅಂತಿಲ್ಲ, ಕಲರ್ ಅಲ್ಲಿ ಇರ್ಬೋದು. ಅಂದ್ರೆ ಫ್ರೇಮು ಇದೆ. ಇವಾಗೆಲ್ಲ ನಾರ್ಮಲ್ ಆಗಿ 4 ಇಂಚ್ ಕುಷನ್ ಹಾಕ್ತಾರಲ್ಲ ಸರ್, ನಾವು 8 ಇಂಚ್ ಕುಷನ್ ಹಾಕಿವಿ ಟೋಟಲ್. ಪ್ಲಸ್ ಫ್ರೇಮ್ ಡಬಲ್ ಫ್ರೇಮ್ ಇದು. ಡಬಲ್ ಹೆಡ್ ರೆಸ್ಟ್ ಅಂದ್ರೆ 2 ಹೆಡ್ ರೆಸ್ಟ್. ಏನಕ್ಕೆ ಅಂದ್ರೆ ಕಂಫರ್ಟ್ ಗಾಗಿ ಅಷ್ಟೇ. ಕುತ್ಕೊಂಡು ನೋಡಿ ಸರ್ ಒಂದ್ಸರಿ, ನೀವು ಕುತ್ಕೊಂಡು ಕಂಫರ್ಟ್ ನೋಡಿ, ತಲೆ ಕರೆಕ್ಟ್ ಆಗಿ ಸಿಗ್ತದೆ. ಒಂದ್ಸರಿ ನೋಡಿ, ಎಕ್ಸಾಕ್ಟ್ ತಲೆ ಕರೆಕ್ಟ್ ಆಗಿ ಸಿಗ್ತದೆ. ಅದರಲ್ಲೂ ಅಡ್ಜಸ್ಟೇಬಲ್ ಇದೆ. ಅವರು ಬುಕ್ ಮಾಡ್ಬಿಟ್ಟೋಗ ಅವ್ರಿಗೆ ಡೌಟ್ ಇದ್ದ ಅವ್ರು ನಮ್ಗೇನೋ ಹೇಳಿದ್ರು ಅಂದ್ರೆ ಮನೆಗೆ ಕಳಿಸಿ ಮೆಜರ್ಮೆಂಟ್ ತಗೊಂಡು ಆ ಮೆಜರ್ಮೆಂಟ್ ತಕ್ಕ ಮಾಡ್ಕೊಡ್ತೀವಿ. ಅದಕ್ಕೆಲ್ಲ ಯಾವ್ದು ಚಾರ್ಜ್ ಮಾಡೋ ಗ್ಯಾರಂಟಿ ಕೊಡ್ಬೋದು. ಹೌದು, 100% ಸರ್. ಇಲ್ಲಿ ನೋಡಿ ಸರ್, ಇದು ಕನ್ಸೋಲ್ ಮಾಡಲ್ ಅಂತೀವಿ. ಇದೇನು ಗೊತ್ತಾ ಸರ್, ಇತ್ತು ಸ್ಟೋರೇಜ್. ಇದು ಹ್ಯಾಂಡ್ಲಲ್ಲೇ ಸ್ಟೋರೇಜ್ ಬರ್ತದೆ, ಅರ್ಥ ಮಾಡ್ಕೊಂಡ್ರೆ. ಇತ್ತು ಕಪ್ಸು. ಓಕೆನಾ ಸರ್, ಎಂತ ಮಾಡಲ್ ಅಂದ್ರೆ ಇದು ತಲ್ವಾರ್ ಮಾಡಲ್ ಅಂತ. ತಲ್ವಾರ್ ಮಾಡಲ್ಗೂ ನಾವು ಒಂದೊಂದು ಹೆಸರು ಇಟ್ಕೊಂಡಿದ್ದೀವಿ. ಏನಕ್ಕಾಗಿ ಅಂದ್ರೆ ನಿಮ್ದೇ ಓನ್ ಕಸ್ಟಮೈಸ್ ಡಿಸೈನ್, ನಿಮ್ದೇ ಓನ್ ನೇಮ್. ಹೌದು, ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್. ಅದಕ್ಕೆ ನಾವು ಫ್ಯಾಕ್ಟ್ರಿ ಪ್ರೈಸ್ ಅಲ್ಲೇ ಕೊಡ್ತೀವಿ. ನಾನು ಸರ್ ಮೊನ್ನೆ ಬಂದವನಲ್ಲ ಈ ಫೀಲ್ಡ್ಗೆ. 18 ವರ್ಷ ಆಗಿದೆ ನಾನು ಈ ಫೀಲ್ಡ್ಗೆ ಬಂದು. ಓಕೆನಾ, ನಾನು ಫ್ಯಾಕ್ಟ್ರಿ ಲೆವೆಲ್ ನಿಂದ ಬೆಳೆದಿರೋದು ನಾನು. ಅಂದ್ರೆ ನನಗೆ ಏನ್ ಐಟಮ್ ಹಾಕಿದ್ರೆ ಎಷ್ಟು ವರ್ಷ ಬರ್ತದೆ, ಏನ್ ಡೆನ್ಸಿಟಿ ಹಾಕಿದ್ರೆ ಯಾವ ತರ ಬರ್ತದೆ, ಏನ್ ಥಿಕ್ನೆಸ್ ವುಡ್ ಹಾಕಿದ್ರೆ ಬರ್ತದೆ ಲೈಫ್ ಸರ್. ಕೋಟಿಗಟ್ಲೆ ದುಡ್ಡು ಕೊಟ್ಟು ಮನೆ ಕಟ್ತಾರೆ ಸರ್, ಅರ್ಥ ಮಾಡ್ಕೊಂಡ್ರೆ. ಬಟ್ ಅದಕ್ಕೆ ತಕ್ಕಾಗಿ ಸೋಫಾನು ಆಗ್ಬೇಕಾಗ್ತದೆ, ಹೌದಾ ಇಲ್ವಾ? ನಾನು ಕೋಟಿ ಕೊಟ್ಟು ಸೋಫಾ ತಗೊಳ್ರಿ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ಎಷ್ಟು ದುಡ್ಡು ಕೊಡ್ತೀರಾ, ಯಾವ ತರ ಐಟಮ್ ಸೆಲೆಕ್ಟ್ ಮಾಡ್ತೀರಾ ಅನ್ನೋದೇ ಮೇನ್. ಯಾವುದೇ ಫರ್ನಿಚರ್ ಬೇಕಾದ್ರೂ 0% EMI, ನೋ ಕಾಸ್ಟ್ EMI ಅಂತ. ₹1 ಬಡ್ಡಿ ಕಟ್ಟಂಗಿಲ್ಲ, ₹1 ಬಡ್ಡಿನೂ ಇಲ್ಲ, ಪ್ಲಸ್ ಡೌನ್ ಪೇಮೆಂಟ್ ಇಲ್ಲ. ಸೋಫಾದಲ್ಲಿ ಅಷ್ಟೇ ಅಲ್ಲ, ಮಂಚಗಳು ಕೂಡ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಫರ್ನಿಚರ್ ಆ ತರನೇ ಇದ್ರೆ ಚಂದ. ಏನ್ ಹೇಳ್ತೀರಾ ಸರ್? ಲೈಫ್ ಟೈಮ್ ವಾರಂಟಿ. ವುಡ್ಗೂ ಲೈಫ್ ಟೈಮ್ ವಾರಂಟಿ. ಯಾವ್ದು ಯಾವತ್ತಿಗೂ ಹುಳ ಬರೋದೇ ಇಲ್ಲ, ಟರ್ಮಿನೇಟ್ ಆಗೋದೇ ಇಲ್ಲ. ಇದ್ರ ಒಳಗಡೆ ಇಟ್ರೆ ಇಲ್ಲಿ ಮೇಲ್ ತೋರಿಸ್ಬೇಕು, ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದ್ರೆ ಒರಿಜಿನಲ್ ಆನೆಕ್ಸ್, ಇದ್ರಲ್ಲಿ ಇರಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿದ್ರೆ ಸೋಫಾಗಳು ಯಾವ ತರ ಕಲೆಕ್ಷನ್ಸ್ ಬೇಕು, ಯಾವ ತರ ಬೇಕು, ಎಲ್ಲಾ ತರ ಕಲೆಕ್ಷನ್ಸ್ ಆಪಲ್ ವುಡ್ ಫರ್ನಿಚರ್ ಇದೆ. ಬಹಳ ದಿನಗಳ ನಂತರ ಮತ್ತೊಂದು ವಿಡಿಯೋ ಮಾಡ್ತಾ ಇದೀವಿ. ಹೊಸ ಕಲೆಕ್ಷನ್ಸ್, ಹೊಸ ಡಿಸೈನ್ಸ್, ಹೊಸ ಮೆಟೀರಿಯಲ್ಸ್. ಇಲ್ಲಿ ಸುಮಾರು 600ಕ್ಕಿಂತ ಹೆಚ್ಚು ಕಲರ್ಸ್ಗಳು ಸಿಗ್ತಕ್ಕಂಥದ್ದು ಅಂತೂ ನಿಜ. ಅದೇ ಆಪಲ್ ವುಡ್ ಫರ್ನಿಚರ್. ಯಾರಿಗೆಲ್ಲ ಸೋಫಾ ಬೇಕು, ಕ್ವಾಲಿಟಿ ಸೋಫಾ ಬೇಕು ಅಂತಕ್ಕಂಥವ್ರಿಗೆ ಆಪಲ್ ವುಡ್ ಫರ್ನಿಚರ್ ಆಲ್ರೆಡಿ ನೀವು ಹೈಲೈಟ್ಸ್ ಅಲ್ಲಿ ನೋಡಿರ್ತೀರಾ. ಕುಣಿದು ತೋರಿಸಿದ್ವಿ. ಯಾವ ಸೋಫಾನು ಯಾವ ಡೆನ್ಸಿಟಿನೂ ಹಾಳಾಗಿಲ್ಲ, ಯಾವ ವುಡ್ಡು ಕೂಡ ಮುರಿದೋಗಿಲ್ಲ, ಅಷ್ಟು ಕ್ವಾಲಿಟಿ ಯೂಸ್ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡೋದಕ್ಕೆ ಸೊ ಆಪಲ್ ವುಡ್ ಫರ್ನಿಚರ್ ಮಾಲೀಕರಾದಂತ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಸರ್ ತುಂಬಾ ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಲ್ವಾ? ಸೊ ಹಿಂಗಾಗ್ಬಿಟ್ಟಿದೆ ಅಂದ್ರೆ ನಿಮ್ ಫೇಸ್ ನೋಡಿದ ತಕ್ಷಣ ಇವರೇ ಅಲ್ವಾ ಸೋಫಾ ಮೇಲೆ ಕುಣಿಸೋದು? ಸೊ ಇವರೇ ಅಲ್ವಾ ಇದು ಕನ್ನಡಿಗರ ಅಂಗಡಿ ಅಂತಕ್ಕಂಥದ್ದು ಅನ್ನೋದು ಆಲ್ರೆಡಿ ಒಂದು ಟ್ರೇಡ್ ಮಾರ್ಕ್ ಆಗ್ಬಿಟ್ಟಿದೆ. ಸರ್ ಕೂತ್ಕೊಳ್ಳಿ. ಸರ್ ಈಗ ಹೊಸಬ್ರು ನೋಡ್ತಾ ಇರ್ತಾರೆ. ಸೊ ಸೋಫಾಗಳು ಸುಮಾರು ಕಡೆ ಶೋರೂಮ್ಗಳು ಇದ್ದಾವೆ, ಸೊ ಎಲ್ಲ ಕಡೆನೂ ಇದ್ದಾವೆ. ಆಪಲ್ ವುಡ್ ಫರ್ನಿಚರ್ಗೆ ಯಾಕೆ ಬರಬೇಕು ಸರ್? ರೀಸನ್ ನಾನು ರೀಸನ್ ಹೇಳೋದು. ಒಂದು, ನಿಮಗೆ ಕ್ವಾಲಿಟಿ ಫರ್ನಿಚರ್ ಏನಾದರೂ ಬೇಕಾದ್ರೆ ಆಪಲ್ ವುಡ್ ಫರ್ನಿಚರ್ ಹುಡ್ಕೆ ಬನ್ನಿ ಒಂದು. ಇಲ್ಲ ಎರಡನೇದಾಗಿ ಡಿಸೈನ್ಸು ಕಲೆಕ್ಷನ್ಸು ಅಂತಾರಲ್ಲ, ನಿಮಗೆ ನನಗೆ ಇದಿಷ್ಟ ಆಗಲಿಲ್ಲ ಇನ್ನೊಂದು, ಅದಿಷ್ಟ ಆಗಲಿಲ್ಲ ಇನ್ನೊಂದು ಅಂತ. ಆ ಥರ ನಿಮ್ಗೆ ಏನಾದರೂ ಕಲೆಕ್ಷನ್ಸ್ ಬೇಕಂದ್ರೆ ನಮ್ಮ ಆಪಲ್ ವುಡ್ ಫರ್ನಿಚರ್ ಹುಡ್ಕೆ ಬನ್ನಿ, ನಾವು ಕೊಡ್ತೀವಿ ಸರ್. ಅದಕ್ಕೆ ಖಂಡಿತ. ಮತ್ತೆ ಕನ್ನಡಿಗರ ಅಂಗಡಿ ಯಾವಾಗಲೂ ಹೇಳ್ತಾನೆ ಇರ್ತೀರಾ. ಸೊ ಏನು ನಿಮ್ಮ ಉದ್ದೇಶ ಸರ್? ಉದ್ದೇಶ ಅಂತೇನಿಲ್ಲ ಸರ್. ನಾನು ಕನ್ನಡಿಗರ ಅಂಗಡಿ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ ಸರ್, ನಮ್ಮ ಫೀಲ್ಡಲ್ಲಿ ಅಂದ್ರೆ ಫರ್ನಿಚರ್ ಫೀಲ್ಡಲ್ಲಿ ಕನ್ನಡದವ್ರು ಇರೋ ತುಂಬಾ ಕಡಿಮೆ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ನಾವು ಆಕ್ಚುಲಿ ನಾನು ಇವತ್ತು ನಿನ್ನೆ ಬಂದವನಲ್ಲ, ಬಟ್ ಬಂದಾಗ ತುಂಬಾ ಕಷ್ಟಪಟ್ಟು ಬೆಳೆದಿದ್ದೀನಿ. ತುಂಬಾ ಕಷ್ಟಪಟ್ಟು ಅಂದ್ರೆ ನಾನು ಹೇಳ್ಕೊಳಕ್ಕೂ ಆಗಲ್ಲ. ಅಂದ್ರೆ ನಮ್ಮ ಈ ಫೀಲ್ಡ್ ಬಗ್ಗೆ ಕನ್ನಡದವ್ರು ಬೆಳೆಯೋಕ್ಕೂ ಬಿಡ್ತಾ ಇರ್ಲಿಲ್ಲ ಅವಾಗ ಯಾರೋ ಸ್ವಲ್ಪ ಜನ. ಓಕೆನಾ, ಅಂತ ಕಾಲದಲ್ಲೂ ನಾನು ಬೆಳೆದು ಇವತ್ತು ನಿಜವಾಗ್ಲೂ ಹೇಳ್ತಾ ಇದೀನಿ, ಆಪಲ್ ವುಡ್ ಫರ್ನಿಚರ್ ಅಂದ್ರೆ ಒಂದು ಹೆಸರು ಮಾಡ್ಬಿಟ್ಟಿದೀನಿ ಮಾರ್ಕೆಟ್ ಅಲ್ಲಿ. ಆತರ ಹೆಸರು ಏನಕ್ಕೆ ಮಾಡಿದೀನಿ ಅಂದ್ರೆ ಒಂದೇ ಕ್ವಾಲಿಟಿ ಫರ್ನಿಚರ್. ಕ್ವಾಲಿಟಿ ಅಲ್ವಾ? ಕ್ವಾಲಿಟಿ ಫರ್ನಿಚರ್ ಅಂದ್ರೆ ಆಪಲ್ ವುಡ್ ಫರ್ನಿಚರ್, ಆಪಲ್ ವುಡ್ ಫರ್ನಿಚರ್ ಅಂದ್ರೆ ಕ್ವಾಲಿಟಿ ಫರ್ನಿಚರ್. ಸೊ ಪ್ರತಿ ವಿಡಿಯೋದಲ್ಲಿ ನಾವು ಅಬ್ಸರ್ವ್ ಮಾಡಿದೀವಿ. ಸೊ ಯಾವಾಗ್ಲೂ ನೀವು ಕ್ವಾಲಿಟಿ ಡಿಸೈನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ, ಬಟ್ ಪ್ರೈಸ್ ಮಾತ್ರ ಹೇಳೋದಿಲ್ಲ. ಯಾಕೆ ಅಂತ ಅವರ ಪ್ರಶ್ನೆ ಅಲ್ಲ, ಇದು ನನ್ನ ಪ್ರಶ್ನೆ ಕೂಡ ಹೌದು. ಇಲ್ಲ, ಖಂಡಿತ ಸರ್. ಪ್ರೈಸು ಹೇಳಲ್ಲ ಅಂತಲ್ಲ. ಇವಾಗ ನಾನು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸೋಫಾ 311
5 ಸೀಟರ್ ಸೋಫಾ ನಮ್ಮ ಹತ್ರ ಸ್ಟಾರ್ಟಿಂಗ್ 28,000 ಇಂದ ಸ್ಟಾರ್ಟಿಂಗ್ ಇದೆ. ಪ್ರೀಮಿಯಂ ಸೋಫಾ, ನಾರ್ಮಲ್ ಸೋಫಾ ಅಲ್ಲ, ಪ್ರೀಮಿಯಂ ಸೋಫಾ. ಓಕೆನಾ? ಒಂದು ಕಾಟ್ ತಗೊಂತೀರಿ ಅಂದ್ರೆ 10,000 ಇಂದ ಸ್ಟಾರ್ಟಿಂಗ್ ಇದೆ. ಓಕೆನಾ? ಬೇಡ ನಮ್ಗೆ ಕಾಟ್ ಬೇಡ, ಡೈನಿಂಗ್ ಟೇಬಲ್ ತಗೊಂತೀವಿ ಅಂದ್ರೆ 15,000 ಇಂದ ಸ್ಟಾರ್ಟಿಂಗ್ ಇದೆ. ಆತರ ಎಲ್ಲದಕ್ಕೂ ಇದೆ. ಬಟ್ ಎಂಡ್ ಎಲ್ಲಿದೆ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇವಾಗ ಎಕ್ಸಾಂಪಲ್ ನಮ್ಮ ಹತ್ರ ನೀವು ಸೋಫಾ 28,000 ಅಂತ ಹೇಳಿದೆ, 28,000ಕ್ಕೂ ಇದೆ, 40,000ಗಿದೆ, 50,000ಗಿದೆ, 1,00,000ಗಿದೆ, 2,00,000ಗಿದೆ. ಆ ತರ ಅಂದ್ರೆ ನೀವು ಯಾವ್ದು ಸೆಲೆಕ್ಷನ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಾನು ಎಕ್ಸಾಂಪಲ್ ಇವಾಗ ಈ ಸೋಫಾನ ಇಟ್ಕೊಂಡ್ರೆ ನಾನು ಇದಕ್ಕೆ ಪ್ರೈಸ್ ಕೊಡಲ್ಲ. ಏನಕ್ಕಾಗಿ ಪ್ರೈಸ್ ಕೊಡಲ್ಲ ಅಂತ ಹೇಳ್ತೀನಿ ಸರ್, ನಿಮ್ಗೆ ನನ್ಗೇನು ದೊಡ್ಡ ವಿಷಯ ಅಲ್ಲ. ಫುಲ್ ಸೆಟ್ 45,000 ಕೊಡ್ತೀನಿ ನಾನು. ಬಟ್ ಏನಕ್ಕೆ ಪ್ರೈಸ್ ಕೊಡಲ್ಲ ಅಂತ ಹೇಳಿದ್ರೆ, ಇವತ್ತು ಸರ್ ಪ್ರೈಸ್ ಕೊಡ್ತೀನಿ, ನಾಳೆ ಇದು ನಮ್ದು ಹೋಲ್ಸೇಲ್ ಇರೋದ್ರಿಂದ ಸೇಲ್ ಆಗ್ಬಿಡ್ತದೆ. ಸೇಲ್ ಆದಾಗ ನಾಳೆ ಇನ್ನೊಂದು ಸೋಫಾ ತಂದಾಕ್ತೀನಿ, ಬಟ್ ಸೇಮ್ ಕ್ಲಾತ್ ಹಾಕಿರಲ್ಲ. ಕ್ಲಾತ್ ಎದಕ್ಕಿಂತ ಒಂದು 2,000 ರೂಪಾಯಿ ಜಾಸ್ತಿ ಆಗ್ಬೋದು, ಇಲ್ಲ ಒಂದು 5,000 ರೂಪಾಯಿ ಕಡಿಮೆ ಆಗ್ಬೋದು. ಬಟ್ ಅವಾಗ ಕಸ್ಟಮರ್ ಹೇಳ್ಬೋದು, ಏನಪ್ಪ ನೆನ್ನೆ ಜಾಸ್ತಿ ಹೇಳ್ತಾ ಇದ್ದ, ಇವಾಗ ಕಡಿಮೆ ಹೇಳ್ತಾ ಇದ್ದಾನೆ, ಇಲ್ಲ ನೆನ್ನೆ ಕಡಿಮೆ ಹೇಳ್ತಾ ಇದ್ದ, ಇವತ್ತು ಜಾಸ್ತಿ ಹೇಳ್ತಾ ಇದ್ದಾನೆ. ಅಂದ್ರೆ ಅವ್ರ ಮನಸ್ಸಿನಲ್ಲಿ ಏನೂ ಬರಬಾರ್ದು. ಅದರಿಂದ ನಮ್ದು ಹೋಲ್ಸೇಲ್ ಇರೋದ್ರಿಂದ ನಮ್ದು ಇವತ್ತಿದ್ದ ಐಟಮ್ ನಾಳೆ ಇರಲ್ಲ. ಅದರಿಂದ ನಾನು ಪ್ರೈಸ್ ಹೇಳ್ತಾ ಇಲ್ಲ, ಪ್ರೈಸ್ ಅದಕ್ಕೋಸ್ಕರ ಹೇಳ್ತಾ ಇಲ್ಲ. ಸೂಪರ್. ನಿಮ್ಮಲ್ಲಿ 600ಕ್ಕಿಂತ ಹೆಚ್ಚು ಕಲರ್ಸ್ಗಳು ಅವೈಲಬಲ್ ಇದೆ ಅಂತ ಹೇಳ್ತಾನೆ ಇದ್ರೆ ಎಲ್ಲ ವಿಡಿಯೋದಲ್ಲೂ, ಅದು ಸತ್ಯನಾ? ಹೌದು, 100% ಸತ್ಯ ಸರ್. 100% ತೋರಿಸ್ತೀವಿ ಸರ್. ನಿಮ್ಗೆ ಬೇಕಾದ್ರೆ ಲಾಸ್ಟಲ್ಲಿ ತೋರಿಸ್ತೀನಿ. ಅಲ್ಲಿ ನಮ್ಮ ಹತ್ರ ಸುಮಾರು ಕ್ಯಾಟ್ಲಾಕ್ಗಳಿದಾವೆ. ಇಲ್ಲೂ ಸುಮಾರು ಕಲೆಕ್ಷನ್ಸು ಇದೆ, ಬಟ್ ಕ್ಯಾಟ್ಲಾಕ್ಗಳು ಇನ್ನೂ ಬೇರೆ ಬೇರೆ ಥರ ಇದಾವೆ. ನಿಮ್ಗೆ ಯಾವ ಥರ ಬೇಕೋ ನಿಮ್ಮ ಇಂಟೀರಿಯರ್ ತಕ್ಕ ನೀವು ಸೆಲೆಕ್ಷನ್ ಮಾಡ್ಬೋದು. ಅದಕ್ಕೆ ಸರ್ ಇನ್ನೂ ಒಂದು ಈ ವಿಡಿಯೋ ಮುಖಾಂತರ ಎಲ್ಲ ವಿಡಿಯೋಗಳಲ್ಲೂ ಹೇಳಿದ್ದೀನಿ ಸರ್, ಇದಕ್ಕೂ ಹೇಳ್ತಾ ಇದ್ದೀನಿ. ಕಸ್ಟಮರ್ ದಯವಿಟ್ಟು ನೀವು ನೋಡ್ಬಿಟ್ಟು ವಿಡಿಯೋ ನೋಡ್ಬಿಟ್ಟು ನನಗೆ ಇದೊಂದು ಫೋಟೋ ಕಳಿಸಿ ಸರ್, ರೇಟ್ ಎಷ್ಟಾಗ್ತದೆ ಹೇಳಿ ಕಳಿಸ್ಕೊಟ್ಬಿಡ್ತೀನಿ ಅನ್ನೋ ಬದಲು ಒಂದು ಸರಿ ಬನ್ನಿ ಸರ್. ಒಂದು ಸರಿ ಬಂದು ನೀವು ಕ್ವಾಲಿಟಿ ನೋಡಿ, ಲುಕ್ ನೋಡಿ, ಏನಂತಾರೆ ನಿಮಗೆ ಕಂಫರ್ಟ್ ನೋಡಿ. ಸೋಫಾ ನಿಮ್ಮ ಫೋಟೋನಲ್ಲಿ ಅವೆಲ್ಲ ಗೊತ್ತಾಗಲ್ಲ ಸರ್. ಅದರಿಂದ ನಾನು ಯಾಕಂದ್ರೆ ಕ್ವಾಲಿಟಿನಲ್ಲಿ ಲೋಕಲ್ ಮಾಡಿಲ್ಲ, ಅದಕ್ಕಾಗಿ ಧೈರ್ಯವಾಗಿ ಹೇಳ್ತೀನಿ. ನೀವು ಒಂದು ಸರಿ ಇಲ್ಲಿ ಬಂದು ನೋಡಿ, ನೋಡಿದ್ಮೇಲೆ ನಿಮ್ಗೆ ಏನಾದರೂ ಇನ್ನೂ ಚೇಂಜಸ್ ಬೇಕಂತ ಹೇಳಿದ್ರೆ ಹೇಳಿ, ನಾನು ಮಾಡ್ಕೊಡ್ತೀನಿ. ಇನ್ನೂ ಒಂದು ಪ್ರಶ್ನೆ, ಯಾವಾಗಲೂ ₹1 ಬೇಡ ಡೌನ್ ಪೇಮೆಂಟ್, 0 ಡೌನ್ ಪೇಮೆಂಟಲ್ಲಿ ನಾನು ಸೋಫಾಗಳನ್ನ ಕೊಡ್ತೀನಿ ಮಾರ್ಕೆಟಲ್ಲಿ ಅಂತೀರಾ? 0 ಡೌನ್ ಪೇಮೆಂಟು, 0 ಇಂಟ್ರೆಸ್ಟ್, ನೋ ಕಾಸ್ಟ್ EMI. ಒಂದೇ ₹1 ಬೇಡ ಸರ್. ನಾನು ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ ಕರೆಕ್ಟಾಗಿದ್ದರೆ ಅಂದರೆ ಸರ್, ಈಗ ಎಲ್ಲರ ಹತ್ರ ದುಡ್ಡು ಇಟ್ಕೊಂಡೇ ಬದುಕೋಕ್ಕಾಗಲ್ಲ ಸರ್. ಅಷ್ಟಗ್ಲೂ ಅವ್ರಿಗೆ ಬೇರೆ ಬೇರೆ ಥರ ಇರ್ತಾವೆ, ಹೌದಾ ಇಲ್ವಾ? ಅದಕ್ಕಾಗಿ ನಾವು ಬಜಾಜ್ ಫೈನಾನ್ಸರ್ನ ನಾವು ಇದು ಮಾಡ್ಕೊಂಡಿದ್ದೀವಿ. ಅವ್ರು ಲೋನ್ ಮಾಡಿಕೊಡ್ತಾರೆ ನಿಮ್ಗೆ. ನಾವು ಟೈಪ್ ಆಗಿದೆ. ಅವ್ರು ನಿಮಗೆ 0% EMI, 0% ಇಂಟ್ರೆಸ್ಟು, 0% ಡೌನ್ ಪೇಮೆಂಟಲ್ಲಿ ಅವ್ರು ಮಾಡಿಕೊಡ್ತಾರೆ. ಸೂಪರ್ ಸರ್. ಈಗ ಆಪಲ್ವುಡ್ ಫರ್ನಿಚರ್ ಎಷ್ಟು ಬ್ರಾಂಚ್ಗಳಿದಾವೆ ಸರ್ ಬೆಂಗಳೂರಲ್ಲಿ? ಸರ್ ಆಪಲ್ವುಡ್ ಫರ್ನಿಚರ್ ಅಂತಿರೋದು ಎರಡೇ ಬ್ರಾಂಚ್. ಒಂದು ಬಂದು ದೊಮ್ಸಂದ್ರ ಸರ್ಜಾಪುರ ರೋಡು, ಎರಡನೇದು ಬಂದು ಔಟರ್ ರಿಂಗ್ ರೋಡು ಬಾನಸವಾಡಿ. ಬಟ್ ಬೇರೆ ಬೇರೆ ಹೆಸರುಗಳಿದಾವೆ. ಇನ್ನು ನಮ್ಮದೇ ಫ್ಯಾಕ್ಟ್ರಿಗಳಿದಾವೆ, ನಮ್ಮದೇ ವೇರ್ ಹೌಸ್ಗಳಿದಾವೆ. ಅರ್ಥ ಮಾಡ್ಕೊಂಡು ಅದರಿಂದ ಬೇರೆ ಬೇರೆ ನೇಮ್ ಇದೆ. ಬಟ್ ಕಲೆಕ್ಷನ್ಸ್ಗೆ ಏನು ಕಡಿಮೆ ಇಲ್ಲ. ಅಂದರೆ ಇಲ್ಲೇ ಪಕ್ಕನೇ 4 ಶೋರೂಮ್ ಇದೆ ಹೇಳ್ಬೇಕಂದ್ರೆ. ಇಲ್ಲಿ ಪಕ್ಕ 3 ಇದೆ, ಬಟ್ ಒಂದು ಅಂಗಡಿ ಬಿಟ್ಟು ಮತ್ತೆ ಇನ್ನೊಂದು ಅಂಗಡಿ ಇದೆ. ಓಕೆನಾ? ಟೋಟಲ್ 4 ಶೋರೂಮ್ ಇಲ್ಲೇ ಪಕ್ಕನೇ ಇದೆ. ಬಟ್ ಅದರಿಂದ ಕಲೆಕ್ಷನ್ಸ್ ಏನು ಕಡಿಮೆ ಇಲ್ಲ. ನಿಮಗೆ ಇದು ಇಷ್ಟ ಆಗಲಿಲ್ಲ ಇನ್ನೊಂದು, ಅದು ಇಷ್ಟ ಆಗಲಿಲ್ಲ ಇನ್ನೊಂದು, ಈ ಕಲರ್ ಇಷ್ಟ ಆಗಲಿಲ್ಲ ಅದು, ಈ ಡಿಸೈನ್ ಇಷ್ಟ ಆಗಲಿಲ್ಲ ಇನ್ನೊಂದು, ಆ ಥರ ಕಲೆಕ್ಷನ್ಸ್ ಮಾತ್ರ ಕಡಿಮೆ ಇಲ್ಲ. ಸೂಪರ್ ಸರ್. ಹಾಗಾದ್ರೆ ಸುಮಾರು ಕಲೆಕ್ಷನ್ಸ್ ಇದೆ. ಸೊ ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಸರ್. ವೇಸ್ಟ್ ಮಾಡೋದು ಬೇಡ. ಸರಿ, ಹಾಗಾದ್ರೆ ನೀವು ನೋಡೋಕೆ ರೆಡಿ ಇದ್ದೀರಾ? ಯಾರಿಗೆಲ್ಲ ಸೋಫಾ ಬೇಕು, ಕ್ವಾಲಿಟಿ ಸೋಫಾ ಬೇಕು, ಪ್ರತಿಯೊಂದು ಕೂಡ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ ಸರ್ ಈಗ. ಸೊ ಪ್ರತಿಯೊಂದು ನೋಡೋಣ. ಮತ್ತೆ ಆಪಲ್ವುಡ್ ಫರ್ನಿಚರು ಇದೇ 25ನೇ ತಾರೀಕು, ಅಂದರೆ ಡಿಸೆಂಬರ್ 25ನೇ ತಾರೀಕಿಂದ ಜನವರಿ 5ನೇ ತಾರೀಕುವರೆಗೂ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ಎಲ್ಲಪ್ಪ ಅಂದರೆ, ಸೊ ನೀವೇನಾದರೂ ಚಿತ್ರದುರ್ಗ ಅಥವಾ ಶಿವಮೊಗ್ಗ, ಹರಿಹರ ಅಥವಾ ದಾವಣಗೆರೆ ಸುತ್ತಮುತ್ತ ಎಲ್ಲೇ ಇದ್ರೂ ಕೂಡ ನಮ್ಮ ದಾವಣಗೆರೆ ಜಿಲ್ಲೆ ಸರ್ಕಾರಿ ನೌಕರರ ಸಂಘ ಏನು ಸಮುದಾಯ ಭವನ ಇದೆಯೋ, ಸೊ ಅಲ್ಲಿ ಇವರು ಎಕ್ಸಿಬಿಷನ್ ನಡೆಸ್ತಾ ಇದ್ದಾರೆ. ಸೊ ಯಾರೆಲ್ಲ ಒಂದು ಸೋಫಾನ ನೋಡ್ಬೇಕಂತ ಇದ್ದೀರೋ ಅಲ್ಲೂ ಕೂಡ ವಿಸಿಟ್ ಮಾಡಿ. ಸರ್ ಫುಲ್ ಸೆಟ್ ಇದು ಕಾರ್ನರ್ ಸೋಫಾ. ಅಂದರೆ 2 ಸಿಂಗಲ್ಲು, ಕಾರ್ನರು, ಸೆಂಟರ್ ಟೇಬಲ್, ಪಪ್ಪಿ. ಅಂದ್ರೆ ಅದನ್ನೆಲ್ಲ ಡಿವೈಡ್ ಮಾಡ್ಬೋದಲ್ವಾ? 3 ಸೀಟರ್ ಒಂದ್ ಕಡೆ, ಕಾರ್ನರ್ ಒಂದ್ ಕಡೆ, 2 ಸೀಟರ್ ಒಂದ್ ಕಡೆ, ಎಲ್ಲ ಡಿವೈಡ್ ಮಾಡ್ಬೋದು. ಎಲ್ಲ ಸಪ್ರೇಟ್. ಒಂದೇನು ಗೊತ್ತಾ ಸರ್, ಇವಾಗ ಆ ಕಡೆ 8 ಅಡಿ ಇದೆ, ಈ ಕಡೆ ಒಂದು 10 ಫೀಟ್ ಇದೆ. ಬಟ್ ಕಸ್ಟಮರ್ ಮನೆಯಲ್ಲಿ ಅವ್ರಿಗೇನು ಆಪ್ಷನ್ ಇಲ್ಲ, ಆ ಕಡೆ ದೊಡ್ಡದ ಬೇಕು ಅಂದ್ರೆ ಸಿಂಗಲ್ ಸೀಟ್ ಅಡ್ಜಸ್ಟೇಬಲ್ ಇದೆ. ಇನ್ನು ತೆಗೆದು ಆ ಕಡೆ ಹಾಕಿದ್ರೆ ಅವಾಗ ಆ ಕಡೆ 10 ಫೀಟ್ ಆಗ್ತದೆ, ಈ ಕಡೆ 8 ಫೀಟ್ ಆಗ್ತದೆ. ಸೊ ಮತ್ತೆ ಡಿಸೈನ್ಸ್ ಅಬ್ಸರ್ವ್ ಮಾಡ್ತಿರ್ಬೋದು ನಿಮಗೆ. ಈ ಸೆಮಿ ಲೆದರ್, ಪ್ಯೂರ್ ಲೆದರ್ ಸರ್ ಇದು? ಇಲ್ಲ, ಸೆಮಿ ಲೆದರ್. ಬೇರೆ ಬೇರೆ ಆಪ್ಷನ್ ಇದೆ ಕಸ್ಟಮರ್ಗೆ. ಕ್ಲಾತ್ ಅಲ್ಲಿ ಇರ್ಬೋದು, ಲೆದರ್ ಅಲ್ಲಿ ಇರ್ಬೋದು, ರೆಕ್ಸಿನ್ ಅಲ್ಲಿ ಇರ್ಬೋದು, ಸ್ವೇಡ್ ಕ್ಲಾತ್ ಇರ್ಬೋದು, ಎಲ್ಲದರಲ್ಲೂ ಆಪ್ಷನ್ ಇದೆ. ಸೊ ಮತ್ತೆ ವುಡನ್ ಡಿಸೈನ್ ಕೂಡ ನೋಡ್ತಾ ಇರ್ಬೋದು ರೈಟ್ ಸೈಡ್ ಗೆ ನೋಡ್ಕೊಳ್ಳಿ. ಹೌದು ಸರ್. ಅಂದ್ರೆ ಪ್ರತಿಯೊಂದು ಸೋಫಾಗೂ ಸರ್ ಬೇರೆ ಬೇರೆ ತರ ಕಲೆಕ್ಷನ್ಸ್ ಇದೆ. ಒಂದೇ ತರ ಅಂತಿಲ್ಲ. ಕಲರ್ ಅಲ್ಲಿ ಇರ್ಬೋದು. ಈ ಕಡೆ ನೋಡ್ಸಿ ಸರ್, ಇವಾಗ ಅದ್ ಬೇರೆ ತರ ಇತ್ತು. ಇದು ನೋಡಿ, ಕೆಳಗಡೆ ಸ್ಕರ್ಟಿಂಗ್ ಕೊಟ್ಟಿದೀವಿ, ವುಡ್ ಸ್ಕರ್ಟಿಂಗ್ ಕೆಳಗಡೆ. ಅಂದ್ರೆ ಫ್ರೇಮು ಇದೆ. ಇವಾಗೆಲ್ಲ ನಾರ್ಮಲ್ ಆಗಿ 4 ಇಂಚ್ ಕುಷನ್ ಹಾಕ್ತಾರಲ್ಲ ಸರ್, ನಾವು 8 ಇಂಚ್ ಕುಷನ್ ಹಾಕಿದೀವಿ ಟೋಟಲ್. ಪ್ಲಸ್ ಫ್ರೇಮ್, ಡಬಲ್ ಫ್ರೇಮ್ ಇದು. ಅಂದ್ರೆ ಒಳಗೆ ಕೆಳಗಡೆ ಇದೆಯಲ್ಲ, ಟೀಕ್ ವುಡ್ ಸ್ಕರ್ಟಿಂಗ್ ಕೊಟ್ಟಿದೀವಿ. ಏನಕ್ಕಂದ್ರೆ ಸ್ಟ್ರೆಂತ್ಗಾಗಿ ಅಷ್ಟೇ.
ಅಂದರೆ ಇವಾಗ ಕಟ್ಟಾಗ್ಬಿಡ್ತದೆ, ಒಳಗಡೆ ಹೋಗ್ಬಿಡ್ತದೆ, ಕಸ್ಟಮರ್ ಭಯ ಬೀಳ್ತಾರಲ್ಲ ಸರ್. ಕಸ್ಟಮರ್ ಸುಮಾರು ಜನ ಸರ್ ಏನಕ್ಕಂದ್ರೆ ಸ್ವಲ್ಪ ದಿನ ತಗೊಂಡೋಗ್ತೀರಿ, ಎಲ್ಲರೂ ಇದೇ ಹೇಳೋದು, ಸ್ವಲ್ಪ ದಿನ ಆದ್ಮೇಲೆ ಸೋಫಾಗಳು ಒಳಗಡೆ ಹೋಗ್ಬಿಟ್ಟು ಖಂಡಿತ ಹೋಗಲ್ಲ ಸರ್. ಯಾಕಂದ್ರೆ ಒರಿಜಿನಲ್ ಐಟಮ್ ಹಾಕಿರ ಆ ಥರ ಆಗಕ್ಕೆ ಚಾನ್ಸೇ ಇಲ್ಲ. ಕುಷನ್ ಇರ್ಬೋದು, ಇಲ್ಲ ಡೆನ್ಸಿಟಿ ಇರ್ಬೋದು, ವುಡ್ ಇರ್ಬೋದು, ಫಾರ್ಮ್ ಇರ್ಬೋದು, ಒರಿಜಿನಲ್ ಆಗಿ ಐಟಮ್ ಹಾಕ್ಯಾರ ಅಂದ್ರೆ ಆ ಥರ ಖಂಡಿತ ಆಗಲ್ಲ. ಆ ಥರ ಐಟಮ್ ನಾವು ಕೊಡ್ತಾ ಇದೀವಿ, ಅವತ್ತಿನಿಂದನೂ ಕೊಟ್ಕೊಂಡ್ ಬಂದಿದ್ದೀವಿ, ಇವತ್ತು ಕೊಡ್ತಾ ಇದೀವಿ ಸರ್, ಅದ್ರಲ್ಲಿ ಏನು ಡೌಟೇ ಇಲ್ಲ. ಸೂಪರ್. ನೋಡ್ತಾ ಇದ್ರಲ್ಲ, ಈ ಡಿಸೈನ್ಸ್ ಬೇಕಾ ಅಥವಾ ಆ ಕಲರ್ಸ್ ಬೇಕಾ, ಯಾವ ಥರ ಬೇಕಾದ್ರೆ ನೋಡ್ಬೋದು. ಅದಾದ ನಂತರ ಇನ್ನೊಂದು ಕಲರಲ್ಲಿ ಇದೆ. ಸೊ ಕೆಲವ್ರು ಕೇಳ್ತಾ ಇರ್ಬೋದು ಪ್ರೈಸ್ ಒಂದು ಮೆನ್ಷನ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಬಿಸ್ನೆಸ್ ಎಥಿಕ್ಸ್ ಇಟ್ಕೊಂಡು ಇದು ಪ್ರೈಸ್ನ ಇನ್ನೊಬ್ರು ಕಾಪಿ ಮಾಡ್ತಾರೆ ಅಂತ ಬಿಸ್ನೆಸ್ ಎಥಿಕ್ಸ್ಗೋಸ್ಕರ ಪ್ರೈಸ್ ಹೇಳ್ತಲ್ಲ. ಯಾರಿಗಾದ್ರೂ ಪ್ರೈಸ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಇದೆ, ಇಲ್ಲ ಡೈರೆಕ್ಟ್ ಆ ಸ್ಟೋರಿ ಬರ್ತೀನಿ ಅಂದ್ರೆ ಸ್ಟೋರಿ ಕೂಡ ಬಂದು ತಿಳ್ಕೊಬೋದು. ಸೊ ಆಪಲ್ವುಡ್ ಫರ್ನಿಚರ್ ಇದ್ರದ್ದು ಸರ್ ಡೀಟೇಲ್ಸ್ ಸ್ವಲ್ಪ ತಿಳಿಸಿ. ಯಾವ ಥರ ಇದು ಯಾವ ಥರ ಅಂದ್ರೆ ಡಬಲ್ ಅಡ್ರೆಸ್ ಸೋಫಾ ಅಂತೀವಿ. ರೆಗ್ಯುಲರ್ ಆಗಿ ಒಂದೊಂದು ಅಡ್ರೆಸ್ ಬರ್ತದಲ್ಲ ಸರ್, ಇಲ್ಲಿ ನೋಡಿ ಡಬಲ್ ಹಾಕಿದೀವಿ. ಡಬಲ್ ಅಡ್ರೆಸ್ಟ್ ಅಂದ್ರೆ 2 ಅಡ್ರೆಸ್ಟ್. ಏನಕ್ಕೆ ಅಂದ್ರೆ ಕಂಫರ್ಟ್ಗಾಗಿ ಅಷ್ಟೇ. ಕುತ್ಕೊಂಡು ನೋಡಿ ಸರ್, ಒಂದ್ಸರಿ ನೀವು ಕುತ್ಕೊಂಡು ಕಂಫರ್ಟ್ ನೋಡಿ, ತಲೆ ಕರೆಕ್ಟಾಗಿ ಸಿಗ್ತದೆ. ಒಂದ್ಸರಿ ನೋಡಿ, ಎಕ್ಸಾಕ್ಟ್ ತಲೆ ಕರೆಕ್ಟಾಗಿ ಸಿಗ್ತದೆ. ಅದರಲ್ಲೂ ಅಡ್ಜಸ್ಟೇಬಲ್ ಇದೆ, ನಿಮ್ಗೆ ಎಷ್ಟು ಬೇಕೋ ಅಡ್ಜಸ್ಟ್ ಮಾಡ್ಕೊಬೋದು ಅದರಲ್ಲೂ. ಈಗ ಟಿವಿ ನೋಡ್ತಿರ್ತೀವಿ, ಇಲ್ಲ ಆರಾಮಾಗಿ ಹಿಂಗೆ ರೆಸ್ಟ್ ತಗೊಳಕ್ಕೆ ಹಿಂಗೆ ಬಂದಿರ್ತೀವಿ. ಹೌದು ಸರ್. ಸೊ ಎಲ್ಲದಕ್ಕೂ ಕೂಡ ಸೂಟಬಲ್ ಆಗುತ್ತೆ. ಹೌದು. ಇದೇನು ಸರ್ ಗೊತ್ತಾ ಸರ್, ಇದು ಅಷ್ಟೇ ಫುಲ್ ಸೆಟ್ಟು. ಇನ್ ಕೇಸ್ ಫುಲ್ ಸೆಟ್ ಬೇಡ ಅವ್ರಿಗೇನು, ಇದರಲ್ಲೇ 3 ಸೀಟರ್ ಬೇಕು, ಇಲ್ಲ ಕಾರ್ನರ್ ಬೇಕು, ಇದರಲ್ಲೇ ಅವ್ರಿಗೇನೋ 3-2 ಬೇಕು, ಅವ್ರ ಕಸ್ಟಮರ್ ಯಾವ ತರ ಆಪ್ಷನ್ ಕೇಳ್ತಾರ ಸರ್ ಆ ತರ ಮಾಡ್ಕೊಡ್ತೀವಿ. ಯಾಕಂದ್ರೆ ಕಸ್ಟಮೈಸ್ ಅಲ್ಲಿ ಮಾತ್ರ ನಾವು ಕಿಂಗ್ ಸರ್. ಕಸ್ಟಮೈಸ್ ಅವ್ರು ಯಾವ ತರ ಕೇಳ್ತಾರೋ ಆ ತರ. ಇನ್ನೂ ಒಂದು ಹೇಳ್ಬಿಡ್ತೀನಿ ಸರ್, ಕಸ್ಟಮರ್ಗೆ ಏನಾದ್ರು ಇಲ್ಲಿ ಬಂದು ಅವ್ರು ಬುಕ್ ಮಾಡ್ಬಿಟ್ಟು ಹೋಗಿ ಅವ್ರ ಮನೆಯಲ್ಲಿ ಸೋಫಾ ಒಳಗಡೆ ಹೋಗ್ತದೋ ಇಲ್ಲೋ ಆ ತರ ಏನಾದ್ರು ಡೌಟ್ ಇದ್ರೆ, ಅವರು ಬುಕ್ ಮಾಡ್ಬಿಟ್ಟು ಹೋಗಿ ಅವ್ರಿಗೆ ಡೌಟ್ ಇದ್ರೆ ಅವ್ರು ನಮ್ಗೇನೋ ಹೇಳಿದ್ರು ಅಂದ್ರೆ ಮನೆಗೆ ಕಳಿಸಿ ಮೆಜರ್ಮೆಂಟ್ ತಗೊಂಡು ಆ ಮೆಜರ್ಮೆಂಟ್ ತಕ್ಕ ಮಾಡ್ಕೊಡ್ತೀವಿ. ಅದಕ್ಕೆಲ್ಲ ಯಾವ್ದು ಚಾರ್ಜ್ ಮಾಡೋ ಗ್ಯಾರಂಟಿ ಕೊಡ್ಬೋದು. ಹೌದು, 100% ಸರ್. ಇಲ್ಲಿ ನೋಡಿ ಸರ್, ಇದು ಕನ್ಸೋಲ್ ಮಾಡಲ್ ಅಂತೀವಿ. ಇದೇನು ಗೊತ್ತಾ ಸರ್, ಇತ್ತು ಸ್ಟೋರೇಜ್, ಇದು ಹ್ಯಾಂಡ್ಲಲ್ಲೇ ಸ್ಟೋರೇಜ್ ಬರ್ತದೆ, ಅರ್ಥ ಮಾಡ್ಕೊಂಡ್ರೆ. ವಿತ್ ಕಪ್ಸು, ಇದರಲ್ಲಿ ಅಡ್ಜಸ್ಟಬಲ್ ಅಡ್ರೆಸ್ಟ್ ಇದೆ. ಓಕೆನಾ. ಇದು ಹಂಗೆ ಫುಲ್ ಸೆಟ್ಟು. ಇವಾಗ ಅದು ನೋಡಿ, ಸ್ಕ್ವೇರ್ ಟೀಪೈ ನೋಡಿದ್ರೆ ಇದಕ್ಕೆ ರೌಂಡ್ ಟೀಪೈ ಕೊಟ್ಟಿದ್ದೀವಿ. ಓಕೆನಾ. ಇದಕ್ಕೆ ವೈಟ್ ಗ್ಲಾಸ್ ಕೊಟ್ಟಿದ್ದೀವಿ, ಇದಕ್ಕೆ ಬ್ಲಾಕ್ ಗ್ಲಾಸ್. ಅಂದ್ರೆ ಒಂದೊಂದಕ್ಕೂ ಡಿಫ್ರೆಂಟ್ ಸರ್. ಇದು ಇವಾಗ ನೋಡಿ ಸ್ವಲ್ಪ ಲೋ ಸ್ಟ್ರೆಂತ್ ಇದೆಯಾ ಏನಾಗಲ್ಲ ಸರ್. ಇವಾಗ ಅದು ಲೋ ಹೈಟ್ ಇದೆ, ಇದು ನೋಡಿ ತಲೆಗೆ ಹೈಟು, ಐಬ್ಯಾಕ್ ಸೋಫಾ ಅಂತೀವಿ. ಓಕೆನಾ. ನೋಡಿ ತಲೆವರೆಗೂ ಬರ್ತದೆ. ಆ ಥರ ಒಂದೊಂದು ಸೋಫಾಗೂ ಒಂದೊಂದು ಥರ ಸರ್. ಕುಷನ್ ಇರ್ಬೋದು. ಇವಾಗ ಕುಷನ್ ಅಷ್ಟೇ ಸರ್, 32 ಬೇಕಾ, 40 ಬೇಕಾ, 50 ಬೇಕಾ, ಹಾರ್ಡ್ ಬೇಕಾ, ಮೀಡಿಯಂ ಮಾಡಬೇಕಾ, ಮೀಡಿಯಂ ಸಾಫ್ಟ್ ಬೇಕಾ, ಅವ್ರು ಯಾವ ಥರ ಬೇಕಾದರೂ ಆ ಥರ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಅದಕ್ಕೆ ಕಸ್ಟಮರ್ಗೆ ನಾನು ಇನ್ನೂ ಒಂದು ಹೇಳ್ತೀನಿ ಸರ್, ಪ್ರತಿಯೊಂದು ಕಸ್ಟಮರ್ಗೂ ಅಷ್ಟೇ, ನೀವು ಅಕಸ್ಮಾತ್ ವಿಡಿಯೋನ ನೋಡ್ತಾ ಇದ್ರೆ ವಿಡಿಯೋನಲ್ಲಿ ಫೋಟೋ ಕಳಿಸ್ಬಿಡಿ, ನಾವು ಬುಕ್ ಮಾಡ್ತೀರಿ ಅನ್ನೋ ಬದಲು ಒಂದು ಸರಿ ಕಸ್ಟಮರ್ ಇಲ್ಲಿವರೆಗೂ ಬರಲಿ ಸರ್. ಯಾಕಂದರೆ ಅವ್ರಿಗೆ ಬಂದು ಕೂತ್ಕೊಂಡು ನೋಡಿದ್ರೇ ಕಂಫರ್ಟು, ಒರಿಜಿನಾಲಿಟಿ ಗೊತ್ತಾಗೋದು. ಯಾಕಂದರೆ ನನಗೆ ಭಯ ಇಲ್ಲ, ನಮ್ಮ ಐಟಮ್ ಒರಿಜಿನಲ್ ಆಗಿರೋದ್ರಿಂದ ಕಸ್ಟಮರ್ಗೆ ನಾನು ಕಡಕಾಗಿ ಹೇಳ್ತೀನಿ, ಬಂದು ಒಂದು ಸರಿ ನೋಡಿ, ನಿಮ್ಗೆ ನೋಡಿ ಇಲ್ಲಿ ಇಷ್ಟ ಆಗಿ ನಿಮ್ಗೆ ಏನೋ ಇನ್ನೂ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ಕೊಡ್ತೀವಿ. ಟಚ್ ಅಂಡ್ ಫೀಲ್ ಮಾಡಿ ತಗೊಂಡ್ಲಿ. ಹೌದು, ಖಂಡಿತ ಸರ್. ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ, ಸೋಫಾ ನೋಡ್ತಾ ಇರ್ಬೋದು. ಇದು ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಅಡ್ರೆಸ್ ಏನು ಗೊತ್ತಾ ಸರ್, ಇದು ನೋಡಿ ತುಂಬಾ ದೊಡ್ಡ ಅಡ್ರೆಸ್ ಕೊಟ್ಟಿದ್ದೀವಿ, ಚಿಕ್ಕದಿಲ್ಲ. ಅಡ್ರೆಸ್ ತುಂಬಾ ದೊಡ್ಡದಿದೆ, ಕನ್ಸೋಲು ದೊಡ್ಡದಿದೆ. ಓಕೆನಾ. ಫುಲ್ ಸ್ಟೋರೇಜ್ ಬರ್ತದೆ. ನಾರ್ಮಲ್ ಆಗಿಲ್ಲ ಸರ್, ಪ್ರತಿಯೊಂದು ಸೋಫಾಗೂ ಅದೇ ಹೇಳೋದು ನಾನು. ಇಲ್ಲ ಕಲರ್ ಆಗಿರ್ಬೋದು, ಪ್ರತಿಯೊಂದು ಸೋಫಾಗೂ ಸರ್ 600+ ಕಲರ್ ಆಪ್ಷನ್ ಇಟ್ಟಿದ್ದೀವಿ. 600+ ಕಲರ್ ಆಪ್ಷನ್ ಇಟ್ಟಿದ್ವಿ. ಅವ್ರು ಯಾವ ತರ ಬೇಕಾದ್ರೆ ಆ ಕಲರ್ ಅವ್ರ ಇಂಟೀರಿಯರ್ ತಕ್ಕ ನಾವು ಮಾಡ್ಕೊಡ್ತೀವಿ ಸರ್. ಸೊ ಇಲ್ಲೊಂದು ವೈಟ್ ಲಕ್ಸುರಿಯಾಗಿ ಕಾಣ್ತಾ ಇದೆ ನೋಡಿ. ಸೋಫಾನೇ ಲಕ್ಸುರಿ ಸೋಫಾ ಅಂತ. ಲಕ್ಸುರಿ ಸೋಫಾ ಹೆಸರೇ ಲಕ್ಸುರಿ ಸೋಫಾ ಅಂತ. ಸೂಪರ್. ಬನ್ನಿ ಸರ್, ಈ ಕಡೆ ಬನ್ನಿ. ಇನ್ನು ಸರ್, ಇದು ತಲ್ವಾರ್ ಮಾಡಲ್ ಅಂತೀವಿ. ಇದು ಹಂಗೆ 2 ಸೀಟ್ರು, ಸಿಂಗಲ್ಲು, ಕಾರ್ನರು ಮತ್ತೆ 2 ಸೀಟ್ರು ವಿತ್ ಕನ್ಸೋಲ್. ಓಕೆನಾ ಸರ್. ಎಂತ ಮಾಡಲ್ ಅಂದ್ರೆ ಇದು? ತಲ್ವಾರ್ ಮಾಡಲ್ ಅಂತ. ತಲ್ವಾರ್ ಮಾಡಲ್ಗೂ ನಾವು ಒಂದೊಂದು ಹೆಸರು ಇಟ್ಕೊಂಡಿದ್ದೀವಿ. ಏನಕ್ಕಾಗಿ ಅಂದ್ರೆ ನಿಮ್ದೇ ಓನ್ ಕಸ್ಟಮೈಸ್ ಡಿಸೈನ್, ನಿಮ್ದೇ ಓನ್ ನೇಮ್. ಹೌದು, ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್. ಅದಕ್ಕೆ ನಾವು ಫ್ಯಾಕ್ಟ್ರಿ ಪ್ರೈಸ್ ಅಲ್ಲೇ ಕೊಡ್ತೀವಿ. ಆಕ್ಚುಲಿ ನಾವು ಒಂದೊಂದಕ್ಕೂ ರೇಟ್ ನಾವು ಹೇಳ್ತಲ್ಲ ಅಂತ ಇದು ಮಾಡ್ಕೊಂಬಿಡಿ, ನಮ್ಮದೇ ಫ್ಯಾಕ್ಟ್ರಿಗಳು ಇರೋದ್ರಿಂದ ಖಂಡಿತ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಕೊಡ್ತೀವಿ. ನಮ್ದು ಯಾಕಂದ್ರೆ ಹೋಲ್ಸೇಲ್ ಇರೋದ್ರಿಂದ ಸರ್, ಇವತ್ತಿದ್ದ ಸೋಫಾ ನಾಳೆ ಇರಲ್ಲ. ಇವತ್ತಿಲ್ಲಿ ಈ ಸೋಫಾ ಇದೆ, ನಾಳೆ ಇಲ್ಲಿ ಇರ್ತದೆ ಇಲ್ಲ ಅಂತ ಗೊತ್ತಿಲ್ಲ. ಆಲ್ರೆಡಿ ನೋಡ 1-2-3 ಸೋಫಾ ಸೋಲ್ಡ್ ಔಟ್. ಅದರಿಂದ ನಾನು ರೇಟ್ ಹೇಳ್ತಾ ಇಲ್ಲ. ಯಾಕಂದ್ರೆ ನಾಳೆ ಬಂದಾಗ ನೀವು ಈ ಸೋಫಾ ಇರಲ್ಲ, ಇನ್ನೊಂದು ಸೋಫಾ ಇಲ್ಲಿ ಇಟ್ಟಿರ್ತೀವಿ. ಸೊ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮುಖಾಂತರ ಮಾಡಿ, ಇಲ್ಲ ಡೈರೆಕ್ಟ್ ಬನ್ನಿ, ಟಚ್ ಅಂಡ್ ಫೀಲ್ ಮಾಡಿ, ಅದರ ಸ್ಕ್ರೀನ್ ಶಾಟ್ ಕಳ್ಸಿದ್ರೆ ಸಾಕು. ಖಂಡಿತ ಸರ್. ನಾನು ಅದಕ್ಕೆ ಕಸ್ಟಮರ್ ಪ್ರತಿಯೊಂದು ವಿಡಿಯೋನಲ್ಲಿ ಹೇಳಿದ್ದೀನಿ ಸರ್, ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಸರ್ ಮೊನ್ನೆ ಬಂದೋನಲ್ಲ ಈ ಫೀಲ್ಡ್ಗೆ. 18 ವರ್ಷ ಆಗಿದೆ ನಾನು ಈ ಫೀಲ್ಡ್ಗೆ ಬಂದು. ಓಕೆನಾ. ನಾನು ಫ್ಯಾಕ್ಟ್ರಿ ಲೆವೆಲ್ ನಿಂದ ಬೆಳೆದಿರೋದು ನಾನು. ಅಂದ್ರೆ ನನಗೆ ಏನ್ ಐಟಮ್ ಹಾಕಿದ್ರೆ ಎಷ್ಟು ವರ್ಷ ಬರ್ತದೆ, ಏನ್ ಡೆನ್ಸಿಟಿ ಹಾಕಿದ್ರೆ ಯಾವ ತರ ಬರ್ತದೆ, ಏನ್ ಥಿಕ್ನೆಸ್ ವುಡ್ ಹಾಕಿದ್ರೆ ಬರ್ತದೆ ಲೈಫು, ಇದೆಲ್ಲ ನನಗೆ ಗೊತ್ತಿರೋದ್ರಿಂದ ಕಸ್ಟಮರ್ಗೆ ನಾನು ಎಲ್ಲರ ತರ ನಾನು 2,000ಕ್ಕೆ 3 ಕೊಡ್ತೀನಿ, 5,000ಕ್ಕೆ ಸೋಫಾ ಕೊಡ್ತೀನಿ, 10,000ಕ್ಕೆ ಕೊಡ್ತೀನಿ, ನಾನು ಈ ತರ ಹೇಳೋನಲ್ಲ. ನೀವು ಬನ್ನಿ, ನೀವು ಬಂದಾಗ ನಿಮ್ಮ ಮುಂದೆ ಯಾವ ಸೋಫಾ ಇರ್ತದೆ, ಅದಕ್ಕೆ ಏನ್ ತರ ವುಡ್ ಹಾಕಿರ್ತೀವಿ, ಯಾವ ತರ ಕುಷನ್ ಹಾಕಿರ್ತೀವಿ, ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗ್ತದೆ. ಖಂಡಿತ ನಾವು ಒಂದೇ ಸರ್ ನಾನು ಸರಿ ಒಂದೇ ನಾನು ಹೇಳೋದ್ನ ಸರ್, ಕ್ವಾಲಿಟಿನಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಇದುವರೆಗೂ ಕಾಂಪ್ರಮೈಸ್ ಆಗೇ ಇಲ್ಲ. ನಾನು ಕಾಂಪ್ರಮೈಸ್ ಆಗೋದು ಇಲ್ಲ ಕ್ವಾಲಿಟಿನಲ್ಲಿ ಮಾತ್ರ.
ಅದಕ್ಕಾಗಿ ನಿಮ್ಗೆ ಏನಾದ್ರು ಕ್ವಾಲಿಟಿ ಐಟಮ್ ಬೇಕಾದ್ರೆ ಖಂಡಿತ ಹುಡುಕೊಂಬಂದು ನಾನು ಮಾಡ್ಕೊಡ್ತೀನಿ. ಸೊ ಇದೇ ತರನೇ ಬೇಜಾನ್ ಡಿಸೈನ್ಸ್ ಅಲ್ಲಿ ಇದೆ, ತುಂಬಾ ಇದಾವೆ ಸರ್. ಇದು ತೋರಿಸಿ, ಇದು ನೋಡಿ, ಇದು ಹೆವಿ ಡಿಸೈನ್, ಇದು ಟಕಾ ಡಿಸೈನ್ ಅಂತೀವಿ. ಇದು ನೋಡಿ, ಇಲ್ಲಿ ಇದೆಯಲ್ಲ, ಇದೇ ಡಿಸೈನ್ ಟೀಪಾಯಿ ಕೊಟ್ಟಿರ್ತೀವಿ, ಸೈಡ್ ಕೊಟ್ಟಿರ್ತೀವಿ. ಇದ್ರಲ್ಲಿ ನೋಡಿ ಹ್ಯಾಂಡಲ್ಗೂ ಅದೇ ಸೇಮ್ ಡಿಸೈನ್ ಕೊಟ್ಟಿರ್ತೀವಿ. ಭಯಂಕರ ಇದೆ ಸರ್ ಡಿಸೈನ್. 1, 2 ಅಂತಿಲ್ಲ ಸರ್, ಯಾಕಂದ್ರೆ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಾವೇ ಡಿಸೈನ್ ನ ಕ್ರಿಯೇಟ್ ಮಾಡ್ತೀವಿ. ಓನ್ ಡಿಸೈನ್, ಓನ್ ಡಿಸೈನ್ಸ್ ವಿತ್ ಕಂಫರ್ಟ್ ಸಮೇತ. ಡಿಸೈನ್ ಮಾಡ್ಬಿಟ್ರೆ ಔಟ್ ಸೈಡ್ ಇಂದ ಬರೀ ಲುಕ್ ಕೊಟ್ಬಿಟ್ರೆ ಆಗಲ್ಲ ಸರ್. ಸೋಫಾ ಒಳಗಡೆ ಏನ್ ಹೇಳ್ತಾರಲ್ಲ ಸರ್, ಅಸ್ಥಿ ಪಂಜರ ಅಂತ ಹೇಳ್ತಾರಲ್ಲ, ಒಳಗಡೆಯಿಂದ ಸೋಫಾ ಯಾವ ತರ ಬರ್ತದೆ ಅದ್ರ ಮೇಲೆ ಲೈಫ್ ಡಿಪೆಂಡ್ ಆಗುತ್ತೆ. ಒಳಗಡೆ ಏನ್ ಮೆಟೀರಿಯಲ್ ಹಾಕ್ತಿವಿ ಅದೇ ಮೇನ್. ನಾನು ಹೇಳ್ಬಿಟ್ರೆ ಸೋಫಾ ಲೈಫ್ ಬರೋದೇ ಇಲ್ಲ ಸರ್. ನಾನು ಹೇಳ್ಬಿಟ್ರೆ ಬೈಮತ್ತಲ್ಲಿ ಸೋಫಾ ಲೈಫ್ ಬರಲ್ಲ. ಅದಕ್ಕೆ ಮೆಟೀರಿಯಲ್ ಹಾಕಿದ್ರೇನೆ ಸೋಫಾ ಲೈಫ್ ಬರೋದು. ಅದಕ್ಕಾಗಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ ವುಡ್ ಇದೆ, ಬೇರೆ ಬೇರೆ ತರ ಕುಷನ್ ಇದೆ, ಬೇರೆ ಬೇರೆ ಡೆನ್ಸಿಟಿ ಇದೆ, ಬೇರೆ ಬೇರೆ ಕಂಪ್ನಿ ಹಾಕಿದೀವಿ, ಬೇರೆ ಬೇರೆ ಕ್ಲಾತ್ ಇದೆ. ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ ಅದಕ್ಕೆ ಹೇಳೋದು. ಫೋಟೋನಲ್ಲಿ ಬರೀ ಮೇಲೆ ಫಿನಿಶಿಂಗ್ ಮಾತ್ರ ನಿಮ್ಗೆ ಗೊತ್ತಾಗ್ತದೆ ಅಷ್ಟೇ. ಅದಕ್ಕೆ ದಯವಿಟ್ಟು ಇಲ್ಲಿ ಒಂದು ಸರಿ ಬನ್ನಿ, ನೀವು ಕೂತ್ ನೋಡಿ. ನಿಮ್ಗೆ ಯಾವ್ದನ್ನ ಇಷ್ಟ ಆಗಿಲ್ಲಲ್ಲ, ನನಗೆ ಹೈಟ್ ಕಡಿಮೆ ಆಯ್ತು, ಇಲ್ಲ ನಾನು ಸ್ವಲ್ಪ ಇನ್ನು ಸ್ವಲ್ಪ ಆಡಬೇಕು, ಇನ್ನು ಸ್ವಲ್ಪ ಸಾಫ್ಟ್ ಬೇಕು, ಆ ಥರ ಏನೇ ಚೇಂಜಸ್ ಇದ್ರು ಹೇಳಿ, ನಾವು ಖಂಡಿತ ಮಾಡ್ಕೊಡ್ತೀವಿ. ಕಸ್ಟಮೈಸಲ್ಲಿ ಮಾತ್ರ ನಾವು ಕಿಂಗ್ ಸರ್, ಅದರಲ್ಲಿ ಏನು ಡೌಟೇ ಇಲ್ಲ. ನೋಡಿ ಸರ್, ಗ್ಯಾಲಕ್ಸಿ ಸೋಫಾ ಅಂತೀವಿ ಆ್ಯಕ್ಚುಲಿ. ಓಕೆನಾ? ಇದು ಅಂದರೆ ಈ ಕಡೆ ಡಿಸೈನ್ ತೋರಿಸಿ ಸರ್, ಡಿಫ್ರೆಂಟ್ ಆಗಿದೆ. ವಿತ್ ವುಡನ್ ಪ್ಯಾಂಕ್ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ಈ ಡಿಸೈನ್ ಮಾಡಿದ್ದೀವಿ. ಇಲ್ಲಿ ಬೇರೆ ಥರ ಡಿಸೈನ್ ಇದೆ. ಓಕೆನಾ? ಬೇರೆ ಬೇರೆ ಥರ ಸರ್, ಒಂದೇ ಥರ ಅಂತ ನಾವು ಅದಕ್ಕೆ ಹೇಳೋದು. ಮಾರ್ಕೆಟಲ್ಲಿ ಎಲ್ಲಿ ಕಾಪಿ ಆಗ್ಬಿಡ್ತದೋ ಅಂತ ನನಗೆ ಭಯ. ನೀವು ವಿಡಿಯೋ ಮಾಡ್ತೀರಾ, ಅದನ್ನ ಮಾರ್ಕೆಟಲ್ಲಿ ಎಲ್ಲಿ ಕಾಪಿ ಮಾಡ್ಬಿಡ್ತಾರೋ ಅಂತ ಭಯ ನನಗೆ. ಯಾಕಂದ್ರೆ ಸರ್ ಡಿಸೈನ್ ಮಾಡ್ಬಿಟ್ರೆ ಹೆಚ್ಚಲ್ಲ ಸರ್, ಆ ಡಿಸೈನ್ ತಕ್ಕ ಕಂಫರ್ಟ್ ಇರಬೇಕು. ನೋಡಿ ಹೆಂಗಿದೆ ಅಂತ, ಕರೆಕ್ಟಾಗಿ ಕಂಫರ್ಟ್ ಇರ್ಬೇಕು ಸೋಫಾ. ಅದೇ ಥರ ಸಾಫ್ಟ್ನೆಸ್ ಇರ್ಬೋದು ಸರ್. ಯಾಕಂದ್ರೆ ಕೆಲವ್ರು ಹೇಳ್ತಾರೆ ಭಯ ಸರ್, ಸಾಫ್ಟ್ ಇದ್ರೆ ಒಳಗಡೆ ಹೋಗ್ಬಿಡ್ತದೆ. ಸಾಫ್ಟ್ ಇದ್ರೆ ಒಳಗಡೆ ಹೋಗಲ್ಲ ಸರ್. ಡೆನ್ಸಿಟಿ ಕಡಿಮೆ ಆದ್ರೆ, ಇಲ್ಲಾಂದ್ರೆ ಕಟ್ ಪೀಸ್ ಪಾಮ್ಗಳು ಹಾಕ್ಬಿಡೋದು, ತುಕಡ ಹಾಕ್ಬಿಡೋದು, ತುಕಡ ಪೀಸ್ ಆಗ್ಲು ಜಾಯಿಂಟ್ಗಳು ಹಾಕೋದು, ಆಯ್ತಾ? ಈ ತರ ಎಲ್ಲ ಮಾಡಿದಾಗೆ ಒಳಗಡೆ ಹೋಗೋದು. ಒರಿಜಿನಲ್ ಐಟಮ್ ಹಾಕಿದ್ರೆ ಖಂಡಿತ ಹೋಗೋದೇ ಇಲ್ಲ ಸರ್. ಅದರಲ್ಲಿ ನೀವು ನಾನು ಹೇಳಿದ್ನಲ್ಲ, ನಮ್ಮದ್ರಲ್ಲಿ ಸರ್ ಪಕ್ಕನೆ ನಮ್ದೇ ಇಲ್ಲಿ 3-4 ಬ್ರಾಂಚ್ ಇದೆ ಪಕ್ಕನೆ. ಓಕೆನಾ? ನಮ್ದು ಆಕ್ಚುಲಿ ಇಲ್ಲಿ ಬಿಟ್ಟು ಬಾನಸವಾಡಿ ಬಿಟ್ಟು ಸರ್ಜಾಪುರದಲ್ಲಿ 1 ಬ್ರಾಂಚ್ ಇದೆ. ಓಕೆನಾ? ಅದು ಬಿಟ್ಟು ಇಲ್ಲಿ ಬಾನಸವಾಡಿನಲ್ಲೂ ಪಕ್ಕನೆ 3 ಅಂಗಡಿ ಇದೆ. ಕಸ್ಟಮರ್ ಏನಾದರೂ ಸೆಲೆಕ್ಷನ್ ಅಂದರೆ ಈ ಅಂಗಡಿನಾಗ ಇಷ್ಟ ಆಗಲಿಲ್ಲ, ಈ ಸೋಫಾ ಇಷ್ಟ ಆಗಲಿಲ್ಲ ಅಂದ್ರೆ ಪಕ್ಕದಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತೀವಿ. ಅಂದರೆ ಕಸ್ಟಮರ್ ಅದಕ್ಕೆ ಕಲೆಕ್ಷನ್ಸ್ ತುಂಬ ಇದೆ. 1, 2, 3, 4 ಕ್ವಾಲಿಟಿ ಬೇಕಾ ಆಪಲ್ ವುಡ್ಗೆ ಬನ್ನಿ, ಕಲೆಕ್ಷನ್ ಬೇಕಾ ಆಪಲ್ ವುಡ್ಗೆ ಬನ್ನಿ. ಖಂಡಿತ ಸರ್, ಕಲೆಕ್ಷನ್ಗೆ ಕ್ವಾಲಿಟಿಗೆ ಕಡಿಮೆನೇ ಇಲ್ಲ ಅಷ್ಟೇ. ಸೊ ಆಪಲ್ ವುಡ್ ಫರ್ನಿಚರ್ದು ಸರ್ಜಾಪುರಲ್ಲಿ 1 ಬ್ರಾಂಚ್ ಆದರೆ ಬಾಣಸ್ವಾಡಿಲಿ 1 ಬ್ರಾಂಚ್. ಬಾಣಸ್ವಾಡಿಲಿ ಬರೀ 1 ಬ್ರಾಂಚ್ ಅಂತೀವಿ, 3 ಸ್ಟೋರ್ಗಳು ಒಟ್ಟಿಗೆ ಇದ್ದಾವೆ ನೋಡಿ. ಇಲ್ಲೂ ಕೂಡ ಸ್ಟಾಕ್ ಇದ್ದಾವೆ, ಇಲ್ಲೂ ಕೂಡ ಇದೆ. ಇದ್ರ ಪಕ್ಕದಲ್ಲೂ ಕೂಡ ಒಂದು ಬ್ರಾಂಚ್ ಥರ ಇಟ್ಟಿದ್ದಾರೆ. ಟೋಟಲ್ ಆಗಿ 3 ಸ್ಟೋರ್ನ ಅಟ್ ಎ ಟೈಮ್ ನೋಡ್ಬೋದು ಒಂದೇ ಜಾಗದಲ್ಲಿ. ಸೊ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು, ಒಂಥರ ಡಿಫ್ರೆಂಟ್ ಡಿಸೈನಲ್ಲಿದೆ. ಸರ್ ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್ ಇದನ್ನ 3-2 ಡಿವೈಡರ್ ಸೆಂಟರ್ ಟೇಬಲ್ ಅಂದ್ರೆ ಫುಲ್ ಸೆಟ್ ಇದು. ಬಟ್ ಫುಲ್ ಸೆಟ್ಟೇ ತಗೋಬೇಕಂತ ಏನಿಲ್ಲ. ಅವ್ರು 3 ಸೀಟರ್ ಬೇಕಾದ್ರೆ 3 ಕೊಡ್ತೀವಿ, 2 ಬೇಕಾದ್ರೆ 2 ಕೊಡ್ತೀವಿ, ಇಲ್ಲ ಬರೀ ಸೆಂಟರ್ ಟೇಬಲ್ ಬೇಕಾದ್ರೆ ಸೆಂಟರ್ ಟೇಬಲ್ ಕೊಡ್ತೀವಿ. ಬಟ್ ಇದು ಹೇಳಿದ್ರಲ್ಲ, ನಾವು ವುಡ್ಡಲ್ಲಿ ಏನು ಗೊತ್ತಾ ಸರ್, ಡಬಲ್ಸ್ ಕಟಿಂಗ್ ಮಾಡಿದ್ವಿ. ಅಂದ್ರೆ ಒಳಗಡೆ ಒಂದು ಫ್ರೇಮ್ ಬಂದಿದೆ, ಕೆಳಗಡೆ ಇನ್ನೊಂದು ಸಪ್ರೇಟ್ ಫ್ರೇಮ್ ಬಂದಿದೆ, ಪ್ಲಸ್ 6 ಇಂಚ್ ಲೆಗ್ ಹಾಕಿದೀವಿ ಸರ್. ಇದಕ್ಕೇನಂದ್ರೆ ಕೆಲವರು ಮನೆಗಳಲ್ಲಿ ನಾವು ಕ್ಲೀನ್ ಮಾಡ್ಕೊಳಕ ಸ್ವಲ್ಪ ಕಷ್ಟ ಆಗ್ತದೆ, ನಮ್ಮ ಮನೇಲಿ ರೋಬೋ ಇದೆ, ಒಳಗಡೆ ಹೋಗಲ್ಲ, ಆ ತರ ಇರ್ತದಲ್ಲ. ಅದಕ್ಕಾಗಿ ನಾವು ಬೇರೆ ಬೇರೆ ತರ ಆಪ್ಷನ್ ಇಟ್ಟಿದೀವಿ. ಸೊ ಕಸ ಹೊಡಿಯಕ್ಕಾಗಿರ್ಬೋದು, ಎಲ್ಲದಕ್ಕೂ ಇದು ಹೈಟ್ ಕೊಟ್ಟಿದ್ದೀರಾ. ಹೌದು ಸರ್, ಕ್ಲೀನ್ ಮಾಡ್ಕೊಳಕ್ ಈಸಿ ಆಗ್ತದೆ. ಪ್ಲಸ್ ರೋಬೋ ಏನಾದ್ರು ಹೋಗ್ಬೇಕಾದ್ರೆ ರೋಬೋನು ಹೋಗ್ತದೆ ಸರ್. ಯೂಶಲಿ ಇದೆಲ್ಲ ನೀರು ಹಿಡಿಯಲ್ವಾ? ಇದು ನೀರಿನ ಅಂಶ ಇಲ್ಲ ನೀರು ಹಿಡಿಯೋದಿಲ್ಲ ಸರ್. ಬೇಕಾದ್ರೆ ತೋರಿಸ್ತೀನಿ 1 ನಿಮಿಷ. ಯಾವ ತರ ಅಂತ ಹೇಳಿದ್ರೆ ಸರ್, ಇದು ವಾಟರ್ ಅಬ್ಸರ್ವೇಷನ್ ಅಂತೀವಿ. ಅಂದ್ರೆ ಯಾವ ತರ ಅಂತ ಹೇಳಿದ್ರೆ, ವಾಟರ್ ಒಳಗಡೆ ಹೋಗೋದೇ ಇಲ್ಲ ಅಂತಲ್ಲ. ಓಕೆನಾ? ಒಂದು ವಾಷೇಬಲ್ ಫ್ಯಾಬ್ರಿಕ್. ಯಾವ ತರ ಅಂದ್ರೆ, ನೀವೇನಾದ್ರೂ ಊಟ ಮಾಡ್ತಾ ಇದ್ರಿ, ಕಾಫಿ ಕುಡಿತಾ ಇದ್ರಿ, ಏನ ಚೆಲ್ಬಿಡ್ತು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ನೀರು ಹಾಕ್ಬಿಟ್ಟಿಲ್ಲ ಬಟ್ಟೆನಲ್ಲಿ ಸೇವ್ ಮಾಡಿ ಒರೆಸಿದ್ರೆ ಒರೆಸ್ಕೊಂಬೋದು. ಇಲ್ಲಿ ನೋಡಿ ಸರ್. ಓಕೆನಾ? ಈ ಒರೆಸಿದ್ರೆ ಹೊರಟೋಗ್ತದೆ. ಎರಡನೇದಾಗಿ ಏನಂದ್ರೆ ಸರ್, ಇವ್ ನೀರು ಹಾಕಿದ ತಕ್ಷಣ ಒಳಗಡೆ ಹೋಗಲ್ಲ. ಇಲ್ಲಿ ನೋಡಿ, ನೀರು ಹಾಕಿದ ತಕ್ಷಣ ಒಳಗಡೆ ಹೋಗಲ್ಲ, ಹಂಗೆ ಇರ್ತದೆ ನೀರು. ಇಲ್ಲಿ ನೋಡಿ. ಓಕೆನಾ? ಅಂದ್ರೆ ಏನಂತ ಹೇಳಿದ್ರೆ, ವಾಟರ್ ಅಬ್ಸರ್ವೇಷನ್ ಅಂತೀವಿ. ಅಂದ್ರೆ ಇಮಿಡಿಯೇಟ್ ನೀರು ಬಿದ್ದರೆ ಕ್ಲೀನ್ ಮಾಡ್ಕೊಂಬೋದು. ನೀರು ಹೋಗೋದೇ ಇಲ್ಲ ಅಂತಲ್ಲ, ವಾಟರ್ ಪ್ರೂಫ್ ಅಲ್ಲ. ಅರ್ಥ ಬಟ್ ಏನು ತೊಂದರೆ ಇಲ್ಲ, ಏನೂ ಇಲ್ಲ. ಅದ್ರ ಮೊದಲೇ ಕ್ಲೀನ್ ಮಾಡ್ಕೊಂಬೋದು. ಸುಮಾರು ಕಲೆಕ್ಷನ್ಸ್ ಇದೆಯಾ ನಿಮ್ಮ ಹತ್ರ? ಸುಮಾರು ಇದೆ ಸರ್. 1, 2, 3, 4 ಅಂತಿಲ್ಲ, ಸುಮಾರು ಕಲೆಕ್ಷನ್ಸ್ ಇದೆ. ಸೂಪರ್. ಅಷ್ಟೇ ಅಲ್ಲ ಸರ್, ಇವಾಗ ಇದು ಇಲ್ಲಿ ಬನ್ನಿ ಸರ್. ಇವಾಗ ಸೋಫಾನೇ ಅಲ್ಲ, ಇದು ಸೋಫಾ ಕಮ್ ಬೆಡ್. ಇದು ತೋರಿಸಿ ಸರ್. ಇದು ಇದೆಯಲ್ಲ, ಇದು ನೋಡಿ, ಸ್ಟೋರೇಜು. ಓಕೆನಾ? ಸೋಫಾ ಕಮ್ ಬೆಡ್ ಪ್ಲಸ್ ಸ್ಟೋರೇಜು. ಇದೇನಂದ್ರೆ 2 ಪೋರ್ಡ್ ಬೇಕಾದ್ರೆ 2 ಪೋರ್ಡ್ ಆಗ್ತದೆ. ಸಿಂಗಲ್ ಇತ್ತಲ್ಲ, ಇವಾಗ ನೋಡಿ ಡಬಲ್ ಪೋರ್ಡ್. ಓಕೆನಾ? ಇಲ್ಲಿ ಅದು ಸಾಕಾಗ್ಲಿಲ್ಲ. ಓಕೆನಾ? ಅವ್ರಿಗೆ ಇನ್ನೂ 3 ಪೋರ್ಡ್ ಬೇಕಂದ್ರೆ 3 ಪೋರ್ಡ್ ಇಲ್ಲ. ಮಂಚದ ತರ ಅಂದ್ರೆ ಮಲ್ಟಿ ಪರ್ಪಸ್ ಯೂಸ್ ಆಗ್ತದೆ ಅವ್ರಿಗೆ. ನೈಸ್.
ಡೇ ಟೈಮ್ ಇದನ್ನೇ ಸೋಫಾ ಮಾಡ್ಕೊಬೋದು, ನೈಟ್ ಟೈಮ್ಗೆ ಅವ್ರಿಗೆ ಬೇಕಾದಾಗ ಇದನ್ನೇ ಮಂಚ ಮಾಡ್ಕೊಬೋದು ವಿತ್ ಸ್ಟೋರೇಜ್. ಈ ತರ ಸುಮಾರು ಆಪ್ಷನ್ ಇದೆ ಇದರಲ್ಲೂ 1, 2, 3 ಅಂತಿಲ್ಲ, ಸುಮಾರು ಆಪ್ಷನ್ ಡಿಸೈನ್ಸ್. ಹೌದು, ಪ್ರತಿಯೊಂದಕ್ಕೂ ವಾರಂಟಿ ಗ್ಯಾರಂಟಿ ಇದೆ ಸರ್. ಬಟ್ ಕಸ್ಟಮರ್ ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗ್ತದೆ. ಸೂಪರ್. ನಾನು ಅದಕ್ಕೆ ಹೇಳೋದು ಕಸ್ಟಮರ್ಗೆ, ನೀವು 5 ವರ್ಷ ವಾರಂಟಿ ಬೇಕಾ, 10 ವರ್ಷ ಬೇಕಾ, 2 ವರ್ಷ ಬೇಕಾ, 20 ವರ್ಷ ಬೇಕಾ, ಬಟ್ ನೀವು ಸೆಲೆಕ್ಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗೋದು. ಹೌದು, ಡಿಪೆಂಡ್ ಆನ್ ಮೆಟೀರಿಯಲ್. ಇದೊಂಥರ ಡಿಫ್ರೆಂಟ್ ಡಿಸೈನ್ ಇದೆ ನೋಡಿ. ಸೊ ಯಾರಾದರೂ ಒಂಥರ ಲಕ್ಸುರಿ ಸೋಫಾ ಬೇಕು, ಡೀಸೆಂಟ್ ಆಗಿರೋದು ಬೇಕು, ಒಂಥರ ಡಿಫ್ರೆಂಟ್ ಡಿಸೈನ್ ಬೇಕು ಅಂದರೆ ನೀವು ಆಪಲ್ವುಡ್ ಫರ್ನಿಚರ್ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಡಿಫ್ರೆಂಟ್ ಡಿಸೈನಲ್ಲಿದೆ. ಇಲ್ಲೊಂಥರ ಯೂಶಲ್ ಆಗಿ ಈ ಥರ ವುಡನ್ ಫಿನಿಶಿಂಗ್ ಕೊಟ್ಟರೆ ಸೋಫಾ ನಾವು ನೋಡೇ ಇಲ್ಲ. ಸೊ ನೀವು ಕೂಡ ನೋಡ್ರಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲೊಂದು ಆಪಲ್ವುಡಲ್ಲಿ ನೋಡ್ಬೋದು. ಸರ್ ಇದೊಂದು ಸ್ವಲ್ಪ ಡೀಟೇಲ್ಸ್ ತಿಳಿಸ್ಕೊಡಿ. ಯಾಕಂದ್ರೆ ನೋಡೋಕ್ಕೂ ಹಂಗೆ ಇರ್ತದೆ ಸರ್. ಯಾಕಂದ್ರೆ ಇಲ್ಲಿಂದ ತೋರಿಸಿ ಸರ್, ಇಲ್ಲೂ ಕೊಟ್ಟಿದ್ದೀವಿ ಇದೇ ವುಡ್ ಡಿಸೈನು, ಇಲ್ಲಿ ಕೊಟ್ಟಿರ್ತೀವಿ ಅದೇ ಸೇಮ್ ಕಲರಲ್ಲಿ. ಅದರಿಂದ ನೋಡೋಕ್ಕೂ ಹಂಗೆ ಇರ್ತದೆ, ಕಂಫರ್ಟ್ ಹಂಗೆ ಇರ್ತದೆ. ಇವಾಗ ರೆಗ್ಯುಲರ್ ಆಗಿ ಎಲ್ಲರೂ ಸರ್ ಸೀಟಿಗೆ 4 ಇಂಚ್ ಕುಷನ್ ಹಾಕ್ತಾರೆ. ಇಲ್ಲಿ ನೋಡಿ ಇದೆಯಲ್ಲ, ಸುಮ್ಮನೆ ತೋರಿಸಿ ಸರ್. 9 ಇಂಚ್ 9 ಇಂಚ್ ಕುಷನ್ ಹಾಕಿದ್ದೀವಿ. ಏನಕ್ಕಂದ್ರೆ ಲೈಫ್ಗಾಗಿ ಸರ್. ಲೈಫ್ ಬರಬೇಕು ಅಂತ ಹೇಳಿದ್ರೆ ಒರಿಜಿನಲ್ ಐಟಮ್ ಹಾಕ್ಬೇಕು ಸರ್. ನಾನು ಹೇಳಿದ್ನಲ್ಲ ಅವಾಗಲೇ, ನಾನು ಹೇಳ್ಬಿಟ್ರೆ ಲೈಫ್ ಬರಲ್ಲ, ಅದರಲ್ಲಿ ಐಟಮ್ ಹಾಕಿದ್ರೇ ಲೈಫ್ ಬರೋದು. ಅದನ್ನು ಖಂಡಿತ ನಾವು ಹಾಕ್ಕೊಡ್ತೀವಿ. ಕಸ್ಟಮರ್ ಸೆಲೆಕ್ಷನ್ ಮಾಡಿದ್ರೆ ಅವ್ರು ಹೇಳ್ಬೇಕು, ನಮ್ಗೆ ಈ ಥರ ಮಾಡಿ ಸರ್, ಈ ಥರ ಮಾಡಿ, ನಮ್ಗೆ ಈ ಥರ ಲೈಫ್ ಬರಬೇಕು, ಈ ಥರ ಐಟಮ್ ಬೇಕು ನಮಗೆ ಅಂತ ಹೇಳಿದ್ರೆ ಖಂಡಿತ ಮಾಡ್ಕೊಡ್ತೀನಿ ಸರ್. ಸರ್ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಮನೆ ಕಟ್ತಾರೆ ಸರ್, ಅರ್ಥ ಮಾಡ್ಕೊಂಡ್ರೆ. ಬಟ್ ಅದಕ್ಕೆ ತಕ್ಕಾಗಿ ಸೋಫಾನು ಆಗ್ಬೇಕಾಗ್ತದೆ, ಹೌದಾ ಇಲ್ವಾ? ನಾನು ಕೋಟಿ ಕೊಟ್ಟು ಸೋಫಾ ತಗೊಳ್ರಿ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ಎಷ್ಟು ದುಡ್ಡು ಕೊಡ್ತೀರಾ, ಯಾವ ಥರ ಐಟಮ್ ಸೆಲೆಕ್ಟ್ ಮಾಡ್ತೀರಾ ಅನ್ನೋದೇ ಮೇನು. ನೀವು ಒರಿಜಿನಲ್ ಐಟಮ್ ಸೆಲೆಕ್ಟ್ ಮಾಡಿದರೆ ಖಂಡಿತ ಹೇಳ್ತಾ ಇದ್ದೀನಿ ಸರ್, ಲೈಫ್ ಬಂದೇ ಬರಬೇಕು, ಬರ್ತದೆ ಸರ್. ಅದಕ್ಕೆ ಬೇಕಾದ್ರೆ ನಾನು ರೈಟಿಂಗಲ್ಲಿ ಬರ್ದು ಕೊಡ್ತೀನಿ, ಖಂಡಿತ ರೈಟಿಂಗಲ್ಲಿ ಬರ್ದು ಕೊಡ್ತೀನಿ. ಬಟ್ ನೀವು ಸೆಲೆಕ್ಷನ್ ಮಾಡಾದ್ಮೇಲೆ ಡಿಪೆಂಡ್ ಆಗೋದು. ನೀವು ಯಾವ ಥರ ವುಡ್ ಸೆಲೆಕ್ಷನ್ ಮಾಡ್ತೀರಾ, ಯಾವ ಥರ ಸೋಫಾ ಸೆಲೆಕ್ಷನ್ ಮಾಡ್ತೀರಾ. ಕಂಫರ್ಟ್ ಇರ್ಬೋದು, ವುಡ್ ಇರ್ಬೋದು, ಥಿಕ್ನೆಸ್ ಇರ್ಬೋದು, ಇಲ್ಲ ವುಡ್ ಥಿಕ್ನೆಸ್ ಇರ್ಬೋದು, ಇಲ್ಲ ಡೆನ್ಸಿಟಿ ಇರ್ಬೋದು, ಕುಷನ್ ಇರ್ಬೋದು, ಪಾಮ್ ಇರ್ಬೋದು, ಪ್ರತಿಯೊಂದು ಅಷ್ಟೇ ಸರ್. ನೀವು ಸೆಲೆಕ್ಟ್ ಮಾಡೋದ ಮೇಲೆ ವಾರಂಟಿ ಡಿಪೆಂಡ್ ಆಗ್ತದೆ. ಖಂಡಿತ ಒರಿಜಿನಲ್ ಐಟಮ್ ನಾನು ಮಾಡ್ಕೊಡ್ತೀನಿ, ಆ ನಂಬಿಕೆ. ನಾನು ಈ ಕಲರ್ಸ್ ಕೇಳ್ತಾ ಇದ್ರಲ್ಲ ಸರ್ ಅವಾಗಲೇ, ನೀವು ಕಲರ್ಸ್ ಇನ್ನೂ ಬೇರೆ ಇದೆಯಾ ಅಂತ. ಇದು ನೋಡಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ, ಅಂದರೆ ನಾರ್ಮಲ್ ಕಲರ್ ಇಲ್ಲ, ಸ್ವಲ್ಪ ರೆಗ್ಯುಲರ್ ಎಲ್ಲ ಕಡೆ ಸಿಗ್ತದೆ, ಬಟ್ ರೆಗ್ಯುಲರ್ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಇದಾಗಿರ್ಬೋದು. ಇವಾಗ ಆ ಕಡೆ ತೋರಿಸಿ ಸರ್, ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ಬೇರೆ ಕಲರ್ ಸರ್. ನಾನು ಅದಕ್ಕೆ ಹೇಳೋದು 600+ ಕಲರ್ ಆಪ್ಷನ್ ಇಟ್ಟಿದ್ದೀವಿ ಪ್ರತಿಯೊಂದು ಸೋಫಾಗೆ. ಅವ್ರ ಮನೆಯಲ್ಲಿ ಅವ್ರ ಇಂಟೀರಿಯರ್ ಯಾವ ಥರ ಇದೆ, ಅವ್ರ ಟೈಲ್ಸ್ ಯಾವ ಥರ ಇದೆ, ಅವ್ರ ಮಾರ್ಬಲ್ ಯಾವ ಥರ ಇದೆ, ಅದಕ್ಕೆ ಆಪೋಸಿಟ್ ಕಲರ್ ಬೇಕಾ, ಮ್ಯಾಚಿಂಗ್ ಬೇಕಾ, ಅವ್ರು ಯಾವ ಥರ ಸೆಲೆಕ್ಷನ್ ಕೇಳಿದ್ರೆ ಆ ಥರ ಖಂಡಿತ ಮಾಡಿಕೊಡ್ತೀವಿ ವಿತ್ ಒರಿಜಿನಲ್ ಪ್ರಾಡಕ್ಟ್ ಜೊತೆ. ಒಂದೇನು ಗೊತ್ತಾ ಸರ್, ಸೇಫ್ಟಿನೂ ಇರಬೇಕು, ಲುಕ್ಕು ಇರಬೇಕು, ಅದೇ ಡಿಸೈನು ಇರಬೇಕು. ಇವಾಗ ಎಕ್ಸಾಂಪಲ್ 311 ಸೋಫಾ ಸರ್, ಸ್ವಲ್ಪ ಡಿಫ್ರೆಂಟ್ ಕಲರ್ ಆಗಿದೆ ಸರ್. ನನಗೆ ಇನ್ ಬಿಟ್ವೀನ್, ಸಾರಿ ಫಾರ್ ಇಂಟರ್ಪ್ರಿಟ್, ನಿಮ್ಮ ಮಧ್ಯೆ ಮಾತಾಡ್ತೀನಿ. ಇದೆಲ್ಲ ಸೋಫಾಕ್ಕೆ ಮಧ್ಯೆ ಈ ಥರ ವುಡನ್ ಫಿನಿಶ್ ಕೊಟ್ಟಿದ್ರಲ್ಲ, ಏನಿದು ಡಿಸೈನ್? ನಾನು ಅದೇ ಹೇಳ್ತಾರೆ, ಇವಾಗ ಸೋಫಾ ಲೋಡ್ ಮಾಡಕ್ ಹೋಗ್ತೀವಿ, ಗಾಡಿಗೆ ಲೋಡ್ ಆಗಿ ಮಾಡ್ಬೇಕಾಗ್ತೀವಿ, ಬಟ್ಟೆ ಡ್ಯಾಮೇಜ್ ಆಗ್ಬೋದು, ಅರ್ಥ ಮಾಡ್ಕೊಂಡ್ರೆ. ಇವಾಗ ಟಚ್ ಆಯ್ತು ಅಂದ್ರೆ ಇದು ಮಾತ್ರ ಟಚ್ ಆಗ್ತದೆ, ಇದನ್ನ ಟಚ್ ಅಪ್ ಮಾಡ್ಕೊಂಬೋದು. ಸೊ ಒಂದು ಕಾರಿಗೆ ಬಂಪರ್ ತರ, ಹೌದು, ಬೈಕಿಗೆ ಸೇಫ್ ಗಾರ್ಡ್ ತರ, ಸೋಫಾಗೂ ಕೂಡ ಸೇಫ್ ಗಾರ್ಡ್. ಹೌದು, ಅದು ಸೇಫು ಆಯ್ತು, ಡಿಸೈನ್ ಆಯ್ತು, ಲುಕ್ ಬಂತು. ಸೊ ಬಡ್ಜೆಟ್ ಅಲ್ಲಿ ಕೊಡ್ತೀರಾ? ಹೌದು, ಇದರಲ್ಲೂ ಸುಮಾರು ವೆರೈಟಿ ಕೊಡ್ತೀರಾ. ಸುಮಾರು ಕಲರ್ಸ್ ಬೇಕೋ ಅಷ್ಟು. 600+ ಕಲರ್ ಹೇಳಿದ್ನಲ್ಲ, 600ಕ್ಕಿಂತ ಹೆಚ್ಚು ಕಲರ್ಸ್, ಮೆಟೀರಿಯಲ್ಸ್ ಖಂಡಿತ ಸರ್, ವಿತ್ ವಾರಂಟಿ. ಹೌದು, ವಿತ್ ವಾರಂಟಿ ಸರ್. ಇವಾಗ ಪೂಜಾ ಮಂದಿರಗಳು ಏನಂದ್ರೆ, ಪೂಜಾ ಮಂದಿರಗಳು ಎಲ್ಲ ಕಡೆ ಸರ್, ಕೆಲವೆಲ್ಲ ರೆಂಟೆಡ್ ಹೌಸ್ಗಳು ಇರ್ತಾವಲ್ಲ ಸರ್. ರೆಂಟೆಡ್ ಹೌಸ್ಗಳಿದ್ದಾಗ ಅವರು ಸುಮಾರು ಜನ ಮಾಡಿರಲ್ಲ ಮನೆಗಳಲ್ಲಿ, ಓಕೆನಾ? ಅವಾಗ ಭಯ ಬೀಳ್ತಾರೆ, ಅರ್ಥ ಮಾಡ್ಕೊಂಡ್ರೆ. ಇದು ನೋಡಿ, ಯಾವ ತರ ಬೇಕಾದ್ರೂ ಈ ತರ ಡೋರ್, ಈ ತರ ಅಡ್ಜಸ್ಟೇಬಲ್ ಡೋರ್, ಸ್ಲೈಡಿಂಗ್ ಆಗ್ತದೆ. ಓಕೆ ವಿತ್ ಡೋರ್ ಬಂದ್ ಇವೆಲ್ಲ ನಾವು ಕಸ್ಟಮೈಸ್ ಮಾಡಿಸ್ಬೇಕು ಕಾರ್ಪೊರೇಟರ್ ಹತ್ರ. ಹೌದು, ಇದು ಪ್ಲಸ್ ಒಂದು ಟ್ರೇ ಕೊಟ್ಟಿರ್ತೀವಿ, 2 ಡ್ರಾಯರ್, ಓಕೆನಾ? ಸೈಜು ಸರ್, ದೊಡ್ಡದು ಬೇಕಾ, ಚಿಕ್ಕದು ಬೇಕಾ, ಮೀಡಿಯಂ ಬೇಕಾ, ಕಲರ್ಸ್ ಇರ್ಬೋದು, ಡಬಲ್ ಕಲರ್, ಸಿಂಗಲ್ ಕಲರ್, ವಾಲ್ನೆಟ್ಟು, ಟೀಕು, ಬ್ರೌನು, ಯಾವ ತರ ಆದ್ರೂ ಕೇಳಿ ಸರ್. ಎಲ್ಲಾ ತರ ಆಪ್ಷನ್ ಇಟ್ಟಿದೆ, ತುಂಬಾ ಆಪ್ಷನ್ ಇದೆ. 1, 2, 3 ಅಂತಿಲ್ಲ, ನೋಡಿ ತುಂಬಾನೇ ಇಟ್ಟಿದೀವಿ, ಇಲ್ಲಿ ಅಲ್ಲಿ ಎಲ್ಲಾ ಕಡೆ ಇಟ್ಟಿದೀವಿ. ಇನ್ನು ಅವ್ರಿಗೇನಾದ್ರೂ ಚೇಂಜಸ್ ಬೇಕಂದ್ರೆ ಅದ್ರಲ್ಲೂ ಮಾಡ್ಕೊಡ್ತೀವಿ ನಾವು. ಸೂಪರ್. ಪೂಜಾ ಮಂದಿರ. ಹೌದು ಸರ್. ಸೊ ಒಂಥರ ನಿಮಗೆ ಮನೆಗೆ ಅದಕ್ಕೋಸ್ಕರನೇ ಸಪ್ರೇಟ್ ಯಾರು ಈಗ ಕಟ್ಟಿಸ್ತಾ ಇಲ್ಲ, ಸ್ಪೇಸ್ ಮಾಡಿಸಿ ಬೇಕು ಅನ್ನೋರು ಕಟ್ಟಿಸ್ತಾರೆ. ಅಂತಕ್ಕಂಥವ್ರು ಬೇಕು ಅನ್ನೋರು ಇದನ್ನ ಡೈರೆಕ್ಟ್ ಆಗಿ ಅಷ್ಟು ಅಲ್ಲಿ ಇಟ್ಕೋಬಹುದು ಸರ್. ಇನ್ನೊಂದೇನು ಗೊತ್ತಾ ಸರ್, ನಮ್ಮ ಅಂಗಡಿನಲ್ಲಿ EMI ಫೆಸಿಲಿಟಿ ಇದೆ. EMI ಫೆಸಿಲಿಟಿ ಅಂದ್ರೆ ಹೆಂಗೆ, ಅವ್ರಿಗೆ ಪ್ರತಿಯೊಂದು ಫರ್ನಿಚರ್ಗೂ, ಅವ್ರಿಗೆ ಸೋಫಾಗೆ, ಡೈನಿಂಗು, ಕಾಟು ಅಂತ ಏನಿಲ್ಲ, ಯಾವುದೇ ಫರ್ನಿಚರ್ ಬೇಕಾದ್ರೂ 0% EMI, ನೋ ಕಾಸ್ಟ್ EMI ಅಂತಾರಲ್ಲ, ₹1 ಬಡ್ಡಿ ಕಟ್ಟಂಗಿಲ್ಲ, ₹1 ಬಡ್ಡಿನೂ ಇಲ್ಲ, ಪ್ಲಸ್ ಡೌನ್ ಪೇಮೆಂಟ್ ಇಲ್ಲ, ಏನಿಲ್ಲ, 0 ಕಾಸ್ಟ್ EMI. ಅಂದ್ರೆ ₹1 ಅಮೌಂಟ್ ತಗೊಂಬರ್ದಿರಿದ್ರು ಅವ್ರ ಮನೆಗೆ ಐಟಮ್ ಕಳ್ಸಿಕೊಡ್ತೀವಿ. ಸೂಪರ್ ಸರ್. ಸೋಫಾಗಳ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ತೋರಿಸ್ತಾ ಇದ್ರೆ ಇವತ್ತೆಲ್ಲ ಮುಗಿಯಲ್ಲ ಸರ್. ಯಾಕಂದ್ರೆ ಆ ತರ ಡಿಸೈನ್ಸ್, ಅಷ್ಟು ಕಲೆಕ್ಷನ್ಸ್ ಇದೆ. ಎಷ್ಟು ತೋರಿಸಿದ್ರೆ ನಿಮ್ಗೂ ಬೇಜಾರಾಗುತ್ತೆ, ಅದು ನನಗೂ ಬೇಜಾರು, ನೋಡೋರ್ಗೂ ಬೇಜಾರಾಗ್ಬಿಡ್ತದೆ. ಅದಕ್ಕೆ ಸಾಕು ಅನ್ಸುತ್ತೆ. ಇನ್ನು ಕಾಟ್ಗಳು, ಡೈನಿಂಗು ಆ ತರ ಏನಿದ್ರೆ ಬನ್ನಿ ಮಾಡೋಣ ಸರ್. ಇವಾಗ ಕಾಟ್ ಎಕ್ಸಾಂಪಲ್ ಇದು ಸ್ಟೋರೇಜ್ ಕಾಟ್ ಸರ್, ಓಕೆನಾ?
ಸ್ಟೋರೇಜ್ ಅಂದ್ರೆ ಬಾಟಮ್ ಸ್ಟೋರೇಜ್ ಬೇಕಂದ್ರೆ ಬಾಟಮ್ ಸ್ಟೋರೇಜ್, ಹೆಡ್ ಸ್ಟೋರೇಜ್ ಬೇಕಂದ್ರೆ ಹೆಡ್ ಸ್ಟೋರೇಜ್, ಯಾವ ತರ ಅಂದ್ರೆ ಇದೆಲ್ಲ ಓಪನ್ ಆಗ್ತದೆ ಸರ್. ಇವು ಕೂಡ ನಿಮ್ದೇ ಓನ್ ಡಿಸೈನ್ ಕಸ್ಟಮೈಸ್? ಹೌದು ಸರ್, ಪ್ರತಿಯೊಂದು ನಮ್ದೇ ಓನ್ ಡಿಸೈನ್. ಮಾರ್ಕೆಟ್ ಅಲ್ಲಿ ಸಿಗೋದು ನಾವು ಕೊಡೋದೇ ಇಲ್ಲ ಸರ್. ಮಾರ್ಕೆಟ್ ಅಲ್ಲಿ ಸಿಗ್ತಾವಲ್ಲ ಆ ಡಿಸೈನ್ ನಮ್ಮ ಹತ್ರ ಏನೋ ಕಾಪಿ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಒಂದ್ಸರಿ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಕಾಪಿ ಆಗಿದೆ ಅಂದ್ರೆ ಅದನ್ನ ಅವತ್ತೇ ಸ್ಟಾಪ್ ಮಾಡ್ಬಿಡ್ತೀವಿ, ಮತ್ತೆ ಬೇರೆ ಡಿಸೈನ್ ಮಾಡ್ತೀವಿ ಸರ್. ನಮ್ದೇ ಇಲ್ಲಿ ನೋಡಿ ಸರ್, ಪ್ರತಿಯೊಂದು ಇಂಚು ಪ್ರತಿಯೊಂದು ನಾವು ಡಿಸೈನ್ ಮಾಡಿರೋದು. ಅಂದ್ರೆ ಓವರ್ ಲುಕ್ ಕೊಡಲ್ಲ ಸರ್. ಓವರ್ ಆಗಿ ಅಂದ್ರೆ ಬೇಜಾರಾಗಿ ಬರುತ್ತೆ ಕಸ್ಟಮರ್ಗೆ. ಸಿಂಪಲ್ ಆಗಿರ್ಬೇಕು, ಜಾತ್ರೆ ತರ ಇರಲ್ಲ. ಸಿಂಪಲ್ ಆಗಿರ್ಬೇಕು, ಅಫಿಷಿಯಲ್ ಆಗಿರ್ಬೇಕು. ಸರ್ ನೋಡ್ತಾ ಇದ್ರೆ ಒಂಥರ ಹೇಗೆ ಅಂದ್ರೆ ನನ್ಗೆ ಈಗ ಅನ್ಸೋದು, ಸೊ ಇಂಚು ನೀವು ಕಾನ್ಸಂಟ್ರೇಟೆಡ್ ಡಿಸೈನ್ ಮಾಡಿದಿರಾ. ಪ್ರತಿಯೊಂದು ಬಿಸ್ನೆಸ್ ಅಷ್ಟೇ ಪ್ಯಾಷನೇಟ್ ಇಟ್ಕೊಂಡು ಮಾಡಿರ್ತಾರೆ. ಅದೇ ರೀತಿ ಈ ಫೀಲ್ಡ್ ಅಲ್ಲಿ ಪ್ಯಾಷನೇಟ್ ಇಟ್ಕೊಂಡೆ ಮಾಡ್ತೀವಿ. ಹೌದು ಸರ್, 100% ಪ್ಯಾಷನೇಟ್ ಇದ್ರೇನೆ ಸರ್ ಅದಕ್ಕೆ ಒಂದು ಲುಕ್ ಅಷ್ಟೇ, ಒಂದು ಚಂದ ಅಂತಾರಲ್ಲ. ಬರೀ ಸೋಫಾದಲ್ಲಿ ಅಷ್ಟೇ ಅಲ್ಲ, ಮಂಚಗಳು ಕೂಡ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಫರ್ನಿಚರ್ ಆ ತರನೇ ಇದ್ರೆ ಚಂದ. ಇವಾಗ ಎಕ್ಸಾಂಪಲ್ ಸರ್, ಇದು ನೋಡಿದ್ರಲ್ಲ, ಇದು ಬೋರ್ಡ್ ಅಲ್ಲಿ ನೋಡಿದ್ರಿ, ಇದು ನೋಡಿ, ಇದು ಶೀಶಾ ವುಡ್ ಅಲ್ಲಿ ಮಾಡಿರೋ. ಶೀಶಾ ವುಡ್ ಅಲ್ಲಿ ಇದು ಸ್ಟೋರೇಜ್ ಇದೆ, ಬಟಮ್ ಸ್ಟೋರೇಜ್ ಇದೆ, ಇದೆಯಲ್ಲ ಹೆಡ್ ಸ್ಟೋರೇಜ್, ಇದು ಸಮೇತ ಓಪನ್ ಆಗಿ ನೋಡಿ ಸರ್. ಉಳಿ ಹಿಡಿಯಲ್ಲ, ಡಸ್ಟ್ ಆಗಲ್ಲ, ಏನೂ ಆಗಲ್ಲ. ಅದಕ್ಕೆಲ್ಲ ವಾರಂಟಿ ಲೈಫ್ ಟೈಮ್ ಬರ್ಕೊಡ್ತೀನಿ. ಲೈಫ್ ಟೈಮ್ ವಾರಂಟಿ ಒಳಗೆ. ರಿಪೀಟ್ ಕೇಳಿಸ್ಕೊಳ್ಳಿ. ಏನ್ ಸರ್? ಸರ್ ಇಲ್ಲ, ಇನ್ನು 10 ಸಾರಿ ಕೇಳಿ ಸರ್, ಅದನ್ನೇ ನಾನು ಹೇಳ್ತೀನಿ. ಏನ್ ಹೇಳ್ತೀರಾ ಸರ್? ಲೈಫ್ ಟೈಮ್ ವಾರಂಟಿ. ಲೈಫ್ ಟೈಮ್ ವುಡ್ಗೂನು ಲೈಫ್ ಟೈಮ್ ವಾರಂಟಿ. ಯಾವ್ದು ಯಾವತ್ತಿಗೂ ಹುಳ ಬರೋದೇ ಇಲ್ಲ, ಟರ್ಮಿನೇಟ್ ಆಗೋದೇ ಇಲ್ಲ. ಓಕೆ, ಇಲ್ಲೊಂಥರ ಡಿಸೈನ್ಸ್ ನೋಡಿ, ಬಂಪ್ ಅಪ್ ನೋಡ. ಹಾ ಸರ್, ಶೀಶಮ್ ಹೇಳಿದ್ವಲ್ ಸರ್, ಈ ಶೀಶಮ್ ಅಲ್ಲೂ ಡಿಸೈನ್ ಮಾಡಿದೀವಿ. ಅರ್ಥ ಮಾಡ್ಕೊಂಡ್ರೆ ವಿತ್ ಥಿಕ್ನೆಸ್. ಇವಾಗ ನಾರ್ಮಲ್ ಆಗಿ ಎಲ್ಲರೂ 1 ಇಂಚು 2 ಇಂಚ್ ಅಂತ ಮಾಡ್ತಾರೆ. ಇದು ನೋಡಿ ಸರ್, 3 ಇಂಚ್ ಹೆಡ್ ಬೋರ್ಡ್ ಇದೆ. ಅಂದ್ರೆ ಏನು ಗೊತ್ತಾ ಸರ್, ಯಾವತ್ತು ಬೆಂಡ್ ಆಗಬಾರ್ದು, ಹುಳ ಬರಬಾರ್ದು, ಬ್ರೇಕ್ ಆಗಬಾರ್ದು. ಕಸ್ಟಮರ್ ಒಬ್ಬರು 4 ಜನ ಅದ್ರ ಮೇಲೆ ಹತ್ತು ಕುಣಿಲಿ ಸರ್. ಯಾಕಂದ್ರೆ ನಾವು ಆಲ್ರೆಡಿ ಕುಣಿಯೋದ್ರ ನಾವು ಎಕ್ಸ್ಪೋರ್ಟ್. ಸ್ಟೋರೇಜ್. ಹೌದು ಸರ್, ವಿತ್ ಸ್ಟೋರೇಜ್. ಅದೇ ಹೇಳಿದ್ದು, ಈ ಕಡೆ ಡ್ರೈಯರ್ ಬರ್ತದೆ, ಈ ಕಡೆ ಟಾಪ್ ಲಿಫ್ಟಿಂಗ್, ಫುಲ್ ಸ್ಟೋರೇಜ್. ಸಣ್ಣ ಸ್ಟೋರೇಜ್ ಅಲ್ಲ ಸರ್, ಸಾರಿ, ಅದು ಓಪನ್ ಆಗ್ತದೆ. ಈ ಕಡೆ ಇದೆಯಲ್ಲ, ಇದು ಸ್ಟೋರೇಜ್. ಇದು ನೋಡಿ, ಈ ಕಡೆ ಡ್ರೈಯರ್ ಬರ್ತದೆ. ಸೂಪರ್, ಫುಲ್ ಸ್ಟೋರೇಜ್. ಆ ತರ ಪ್ರತಿಯೊಂದು ಸರ್ ಅವ್ರಿಗೆ ಅದೇ. ಇದು ಕೂಡ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀರಾ. ಬೆಸ್ಟ್ ಪ್ರೈಸ್ ಅಲ್ಲೇ ಸರ್. ಇನ್ನೂ ಒಂದು ಹೇಳ್ತೀನಿ, ಕಸ್ಟಮರ್ಗೆ ಏನಾದ್ರು ಸಿಂಗಲ್ ಕಾರ್ಡ್ ಬೇಕು, ಡಬಲ್ ಕಾರ್ಡ್ ಬೇಕು, ಕ್ವೀನ್ ಬೇಕು, ಕಿಂಗ್ ಬೇಕು, ಸ್ಟೋರೇಜ್ ಬೇಕು, ವಿತೌಟ್ ಸ್ಟೋರೇಜ್ ಬೇಕು, ಹೆಡ್ ಸ್ಟೋರೇಜ್ ಬೇಕು, ಶೀಶಾ ವುಡ್ ಅಲ್ಲಿ ಬೇಕು, ರಬ್ಬರ್ ವುಡ್ ಅಲ್ಲಿ ಬೇಕು, ಟೀಕ್ ವುಡ್ ಅಲ್ಲಿ ಬೇಕು, ಯಾವ ತರ ಆದ್ರೂ ಕೇಳಿ ಸರ್. ಎಲ್ಲಾ ತರ ಆಪ್ಷನ್ ಇಟ್ಟಿದ್ದೀವಿ. ಎಲ್ಲಾ ತರ ಆಪ್ಷನ್ ಇಟ್ಟಿದ್ದೀವಿ. ಅದ್ರಲ್ಲೂ ಸುಮಾರು ಕಲೆಕ್ಷನ್ಸ್, 1-2 ಅಂತಿಲ್ಲ, ಸುಮಾರು ಕಲೆಕ್ಷನ್ಸ್ ಇದೆ. ಡಿಸೈನ್ಸ್ ಅಲ್ಲಿ ಇರ್ಬೋದು. ಇವಾಗ ಅದ್ ಬೇರೆ ತರ ಡಿಸೈನ್ಸ್. ಇದು ನೋಡ್ಸಿ ಸರ್, ಈ ಕಡೆ ಹಿಂದೆಯಿಂದ ನೋಡ್ಸಿ ಕ್ಲಿಯರ್ ಆಗಿ ಹೆಡ್ ಬೋರ್ಡ್, ಫುಡ್ ಬೋರ್ಡ್. ಸೊ ಯಾವ ತರ ಬೇಕು ಡಿಸೈನ್. ಈ ಮ್ಯಾಟ್ರೆಸ್ ಎಲ್ಲ ಯಾವ ಪ್ರೈಸಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಮ್ಯಾಟ್ರೆಸ್ ನಿಮಗೆ 6000 ಇಂದಾನು ಸ್ಟಾರ್ಟ್, 6000 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. ಬಟ್ ಮ್ಯಾಟ್ರೆಸ್ ಅಲ್ಲೂ ಬ್ರಾಂಡೆಡ್ ಇದೆ. ಅಂದ್ರೆ ಅವ್ರಿಗೆ ರೆಸ್ಟೋಲೆಕ್ಸ್ ಬೇಕಾ, ರೆಸ್ಟೋಲೆಕ್ಸ್ ಕೊಡ್ತೀವಿ. ಸಿರಸ್ ಬೇಕಾ, ಸಿರಸ್ ಕೊಡ್ತೀವಿ. ಪೆಪ್ಸ್ ಬೇಕಾ, ಪೆಪ್ಸ್ ಕೊಡ್ತೀವಿ. ವೇಕ್ ಪಿಟ್ ಬೇಕಾ, ವೇಕ್ ಪಿಟ್ ಕೊಡ್ತೀವಿ. ಅಂದ್ರೆ ಬ್ರಾಂಡೆಡ್ ಅಲ್ಲಿ ನಿಮ್ಗೆ ಯಾವ ತರ ಬೇಕೋ ಕಲೆಕ್ಷನ್ಸ್ ನಮ್ಮ ಹತ್ರ ಇಟ್ಟಿದೀವಿ. ಎಲ್ಲಾ ತರ ಇಟ್ಟಿದೀವಿ. ನಿಮ್ಗೆ ಯಾವ ತರ ಕೇಳಿದ್ರೆ ಅದನ್ನ ಕೊಡ್ತೀವಿ. ಕಿಂಗ್ ಸೈಜ್ ಬೇಕಾ, ಕ್ವೀನ್ ಸೈಜ್ ಬೇಕಾ, ಬ್ಯಾಚುಲರ್ ಬೇಕಾ, ಎಲ್ಲಾ ತರ ಮಂಚಗಳು ನಿಮ್ಗೆ ಆಪಲ್ವುಡ್ ಫರ್ನಿಚರ್ ಸಿಗುತ್ತೆ. ಸರ್ಜಾಪುರ್ ಮೇನ್ ರೋಡ್ ಹೋಗ್ತೀರಾ ಸಿಗುತ್ತೆ, ಬಾಣಸ್ವಾಡಿಗೆ ಬರ್ತೀರಾ ಸಿಗ್ತೀರಾ. ಹೌದೌದು ಅಲ್ವಾ ಸರ್? ಪ್ಲಸ್ ಆರ್ಥೋ ಮ್ಯಾಟ್ರಸ್ ಬೇಕಾ, ಅದನ್ನು ಕೊಡ್ತೀವಿ. ಅದು EMI ಬೇಕಾ, ಅದನ್ನು EMI ಅಲ್ಲಿ ಮಾಡ್ಕೊಡ್ತೀವಿ. ಸುಮಾರು ಸರ್, 1-2 ಸುಮ್ಮನೆ ಇಲ್ಲದೆ ದೂರದಿಂದಾನೆ ತೋರಿಸ್ಬಿಡಿ ಸರ್. ಸುಮಾರು ಕಲೆಕ್ಷನ್ಸ್ ಇದೆ ಅಲ್ಲಿ ನೋಡಿ. ಕಾಟಗಳಲ್ಲಿ ಸುಮಾರು. ವಿತ್ ಡ್ರೆಸ್ಸಿಂಗ್ ಟೇಬಲ್ ಬೇಕಾ, ಅದು ಕೂಡ ನೋಡಿ ಸುಮಾರು ಕಲೆಕ್ಷನ್ಸ್ ಇದೆ. ಟೇಬಲ್ ಬೇಕಾ, ಹೆಡ್ ಸ್ಟೋರೇಜ್ ಬೇಕಾ, ಸಿಂಗಲ್ ಕಾಟು, ಡಬಲ್ ಕಾಟು, ಸಿಂಗಲ್ ಮ್ಯಾಟ್ರಸ್, ಡಬಲ್ ಮ್ಯಾಟ್ರಸ್, ಓಕೆನಾ? ಇಲ್ಲ ವುಡನ್ ಸೋಫಾ ಬೇಕಾ, ವುಡನ್ ಸೋಫಾ ಬಗ್ಗೆ ನೀವು ಮಾತಾಡಿಲ್ಲ. ಈ ಕಡೆ ತೋರಿಸಿ ಸರ್, ಇದು ಈ ಕಡೆ ನೋಡಿ, ಇವೆಲ್ಲ ಇದಾವಲ್ಲ ಸರ್. ಪ್ಯೂರ್ ಟೀಕ್ ವುಡ್ ಅಲ್ಲಿ ಮಾಡಿರೋದು. ಇದು ಪ್ಯೂರ್ ಟೀಕ್ ವುಡ್ ಸರ್. 1% ಮಿಕ್ಸ್ ಇಲ್ಲ ಇದ್ರಲ್ಲಿ ವುಡ್. ಅದನ್ನೇ ನಾನು ಹೇಳೋ ಸರ್, ನೀವು ಹುಳ ಅದು ಇದು ಅಂತ ಭಯ ಬೀಳ್ತಾರಲ್ಲ ಕಸ್ಟಮರ್, 100% ಹೇಳ್ತೀನಿ ಸರ್, ಇವೆಲ್ಲ ಯಾವತ್ತಿಗೂ ಹುಳ ಬರೋದೇ ಇಲ್ಲ. ಲೈಫ್ ಟೈಮ್ ವಾರಂಟಿ ಕೊಡ್ತೀನಿ ಸರ್. ಲೈಫ್ ಟೈಮ್ ವಾರಂಟಿ ಯಾವತ್ತಿಗೂ ಹುಳ ಬರಲ್ಲ. ಪಕ್ಕ 100 ಲೈಫ್ ಟೈಮ್ ವಾರಂಟಿ ಇದು ಕೊಡ್ತೀರಾ? ಹೌದು, ಖಂಡಿತ ಕೊಡ್ತೀವಿ ಸರ್. ಹುಳ ಬರೋದೇ ಇಲ್ಲ ಸರ್, 100% ಹೇಳ್ತೀನಿ. ಸೊ ನೋಡಿ ಯಾವ ತರ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ರೆ, ಆ ತರ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಹೇಳ್ತೀನಿ ಅಂದ್ರೆ ಸರ್, ನಮ್ ಫ್ಯಾಕ್ಟ್ರಿಯಲ್ಲಿ ಆಗಿರೋದ್ರಿಂದ ನನಗೆ 100% ನನಗೆ ಗೊತ್ತಿದೆ, ಇದ್ರಲ್ಲಿ ಯಾವ್ದು ವುಡ್ ಮಿಕ್ಸ್ ಆಗಿಲ್ಲ. ಪ್ಯೂರ್ ಟೀಕ್ ವುಡ್ ಅಲ್ಲಿ ಆಗಿರೋದು ಇದು. ಸೂಪರ್ ಸರ್. ಇದೆಲ್ಲ ನೋಡಿದ್ವಿ. ಈಗ ಇದು ವುಡನ್ ಫರ್ನಿಚರ್ ಅಲ್ಲಿ ಇಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಇದೆ. ಇದೊಂದು ಸ್ವಲ್ಪ ನೋಡ್ಕೊಂಬಿಡಿ. ಇದು ನೋಡ್ಕೊಂಡು ಆದ ನಂತರ ನಿಮಗೆ ಡೈನಿಂಗ್ ಟೇಬಲ್ ಬೇಕಂದ್ರೆ ಡೈನಿಂಗ್ ಟೇಬಲ್ ಕೂಡ ಸುಮಾರು ಕಲೆಕ್ಷನ್ಸ್ ಇದೆ. ಸೊ ಅದು ಕೂಡ ನೋಡೋಣ. ಸೊ ಇದು ನೋಡಿ, ಈ ಥರ ಎಲ್ಲ ನಾವು ಪೊಲಿಟಿಷಿಯನ್ಸ್ ಮನೆಗಳಲ್ಲಿ ನೋಡಿರ್ತೀವಿ, ಲಕ್ಸುರಿ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ನೋಡಿರ್ತೀವಿ, ರೆಸಾರ್ಟ್ಸ್ಗಳಲ್ಲಿ ನೋಡಿರ್ತೀವಿ. ಅದೆಲ್ಲದೂ ಕೂಡ ನಿಮಗೆ ಆಪಲ್ವುಡ್ ಫರ್ನಿಚರಲ್ಲಿ ಸಿಗುತ್ತೆ. ಎಲ್ಲಪ್ಪ ಹುಡುಕ್ಬೇಕು, ಹೇಗಪ್ಪ ಆರ್ಡ್ರ್ ಮಾಡಬೇಕು, ಆನ್ಲೈನ್ಗೆ ಹೋಗ್ಬೇಕು, ಅಮೆಝಾನ, ಫ್ಲಿಪ್ಕಾರ್ಟ್ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಆಪಲ್ವುಡ್ಗೆ ಬಂದರೆ ನೀವು ಚೆಕ್ ಮಾಡಿ, ಟಚ್ ಆ್ಯಂಡ್ ಫೀಲ್ ಮಾಡಿ ತಗೋಬೋದು. ಇದಾದ ನಂತರ ನಿಮಗೆ ಡೈನಿಂಗ್ ಟೇಬಲ್ ಬೇಕಂದರೆ ಡೈನಿಂಗ್ ಟೇಬಲ್ ಆಪ್ಷನ್ಸ್ ಇದೆ. ಆಲ್ರೆಡಿ ನೋಡ್ತಾ ಇದ್ದೀರಾ, ಗ್ರಾನೈಟ್ ಥರ ಬೇಕಾ, ವುಡನ್ ಫಿನಿಶ್ ಬೇಕಾ, 6 ಚೇರ್ ಬೇಕಾ, 4 ಚೇರ್ ಬೇಕಾ, ಯಾವ ಥರ ಬೇಕು ಸರ್? ಒಂದೊಂದೇ ಡೀಟೇಲ್ಸ್ ತಿಳಿಸಿ ಸರ್. ಸರ್, ಇದು
ಇದೆಯಲ್ಲ ಆನೆಕ್ಸ್ ಅಂತೀವಿ ಇದು. ಆನೆಕ್ಸ್ ಆನೆಕ್ಸ್ ಅಂದ್ರೆ ಒರಿಜಿನಲ್ ಆನೆಕ್ಸ್. ಓಕೆನಾ, ನಿಮ್ಮ ಹತ್ರ ಮೊಬೈಲ್ ಇದ್ರೆ ಹಾಕಿ ಸರ್. ಟಾರ್ಚ್ ಆನ್ ಮಾಡಿ ಮೇಲ್ ಬರ್ಬೇಕದು. ಬರ್ಬೇಕದು. ನೋಡಿ ಟಾರ್ಚ್ ಆನ್ ಮಾಡಿದೀನಿ, ಇದ್ರ ಒಳಗಡೆ ಇಟ್ರೆ ಇಲ್ಲಿ ಮೇಲ್ ತೋರಿಸ್ಬೇಕು. ರಿಫ್ಲೆಕ್ಟ್ ಆಗ್ತಾ ಇದೆಯಾ ಅಂದ್ರೆ ಒರಿಜಿನಲ್ ಆನೆಕ್ಸ್. ಇದ್ರಲ್ಲಿ ಮಿಕ್ಸ್ ಇರಲ್ಲ ಇದ್ರಲ್ಲಿ. ಅದಕ್ಕೆ ನಾನು ಹೇಳೋದು ನಿಮಗೆ 4 ಚೇರ್ ಬೇಕಾ, 6 ಚೇರ್ ಬೇಕಾ, ರಬ್ಬರ್ ವುಡ್ ಅಲ್ಲಿ ಬೇಕಾ, ಟೀಕ್ ವುಡ್ ಅಲ್ಲಿ ಬೇಕಾ, ಟೈಲ್ಸ್ ಅಲ್ಲಿ ಬೇಕಾ ನಿಮ್ಗೆ. ಮತ್ತೆ ಲೆಗ್ ತೋರಿಸಿ, ಇದ್ರಲ್ಲಿ ಲೆಗ್ ತೋರಿಸಿ ಸರ್. ಸೊ ಇದ್ರದ್ದು 4 ಲೆಗ್ ಡೈನಿಂಗ್ ಟೇಬಲ್ ಆದ್ರೆ 4 16 ಲೆಗ್ ನ ಸೇರಿಸಿ 4 ಲೆಗ್ ಮಾಡಿದ್ದಾರೆ. ಅದ್ರ ಹೆಸರೇ 16 ಲೆಗ್ ಡೈನಿಂಗ್. 16 ಲೆಗ್ ಡೈನಿಂಗ್, 16 ಲೆಗ್ ವಿತ್ ಸರ್. ಯಾಕಂದ್ರೆ ಎತ್ತಿ ನೋಡಿ, ಅದು ತುಂಬಾ ವೆಯ್ಟ್ ಇದೆ, ಎತ್ತಕ್ಕಾಗಲ್ಲ. ವೆಯ್ಟ್ ತುಂಬಾ ಒರಿಜಿನಲ್ ಐಟಮ್, ಆತರ ಇಲ್ಲ. ಒಂದು ಚೇರ್ ಆಗಿರ್ಬೋದು ಸರ್. ಚೇರ್ ನೋಡಿ, ಸುಮ್ನೆ ಚೇರ್ ಒಂದೇ ಒಂದು ಚೇರ್ ತೋರಿಸಿ ಸರ್. ನೋಡಿ ಯಾವ ತರ ಇದೆ ಅಂದ್ಬಿಟ್ಟು. ಇದ್ರಲ್ಲೇ ನಮಗೆ ಲೈಟ್ ವೆಯ್ಟ್ ಬೇಕು ಅಂದ್ರೆ ಲೈಟ್ ವೆಯ್ಟ್ ಮಾಡ್ಕೊಡ್ತೀವಿ. ಅದು ಕೊಡ್ತೀರಾ? ಲೈಟ್ ವೆಯ್ಟ್ ಇಟ್ಟಿದೀವಿ, ಇಲ್ಲ ಅಂತೇನಿಲ್ಲ. ಲೈಟ್ ವೆಯ್ಟ್ ಇದೆ. ಸೊ ಇದು ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆ. ಅದೊಂಥರ ಲಾಂಜರ್ ತರ ಕುತ್ಕೊಂಡು ತಿನ್ನೋದಕ್ಕೆ. ಇಲ್ಲ, ಕುತ್ಕೊಂಡು ತಿನ್ನೋದಕ್ಕೆ ಅನ್ನೋದಕ್ಕಿಂತ ಸ್ಪೇಸ್ ಸರ್. ಇಲ್ಲಿ ನೋಡಿ, ಒಳಗಡೆ ಹೊರಟೋಗ್ತದೆ. ಓಕೆನಾ, ಅವ್ರಿಗೆ ಬೇಕಂದಾಗ ಮಾತ್ರ ಹೇಳ್ಕೊಳೋದು ಅದು. ನೈಸ್. ಈಗ ಅಲ್ಲಿ ಗೋಡೆ ಇರುತ್ತೆ, ಇನ್ ಕೇಸ್ ಗೋಡೆ ಹತ್ರ ಇದನ್ನ ಡೈನಿಂಗ್ ಟೇಬಲ್ ಹಾಕ್ಬಿಟ್ಟು ಇಲ್ಲ ಅಷ್ಟೇ ತಿನ್ಬೋದು. ನಾರ್ಮಲ್ ಆಗಿ ಮನೆಯಲ್ಲಿ 4 ಜನ ಇರ್ತಾರೆ, ಅವಾಗ ಇಷ್ಟು ಮಾತ್ರ ಯೂಸ್ ಮಾಡ್ಕೊಂತಾರೆ. ಇನ್ನು 2-3 ಯಾರಾದ್ರೂ ಎಕ್ಸ್ಟ್ರಾ ರಿಲೇಷನ್ ಅವಾಗ ಬಂದ ಜಸ್ಟ್ ಅದನ್ನ ಹೇಳ್ಕೊಂಡ್ರೆ ಮುಗಿತು. ಸೂಪರ್. ಮತ್ತೆ ಸುಮಾರು ಡೈನಿಂಗ್ ಟೇಬಲ್ಗಳಿದೆ, ಇಲ್ಲೊಂಥರ ಡಿಸೈನ್ಸ್ ಇದೆ ನೋಡಿ ಸರ್. ಅಂದ್ರೆ ಹೇಳ್ತಾ ಹೋದ್ರೆ ಕೊನೆನೇ ಇಲ್ಲ ಸರ್ ನಿಮ್ಮಲ್ಲಿ ಕಲೆಕ್ಷನ್ಸ್. ಕೊಲೆ ಇಲ್ಲ ಸರ್ ಕಸ್ಟಮರ್ಗೆ, ಯಾಕಂದ್ರೆ ಆಪ್ಷನ್ ಬೇಕಲ್ಲ ಸರ್. ಸೊ ನೋಡಿ ಡಿಸೈನ್ಸ್ ನೋಡ್ಕೊಳ್ಳಿ ಸರ್. ಕಸ್ಟಮರ್ಗೆ ಇವಾಗ ನನಗೆ ಇಷ್ಟ ಆಗಿದ್ದು ನಿಮ್ಗೆ ಇಷ್ಟ ಆಗಲ್ಲ, ಹೌದಾ ಇಲ್ವಾ? ನಿಮ್ಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಅಟ್ಲೀಸ್ಟ್ ಆಪ್ಷನ್ ಇದ್ದ ಕಸ್ಟಮರ್ಗೆ ಈಸಿ ಆಗ್ತದೆ ಸೆಲೆಕ್ಷನ್ ಮಾಡಕ್ ಅಷ್ಟೇ. ಸೊ ಇದೇನ್ ಮೆಟೀರಿಯಲ್ ಅಂತೀರಾ ಇದನ್ನ? ಸರ್ ಕೊರಿಯನ್ ಟಾಪ್. ಕೊರಿಯನ್ ಟಾಪ್ ಇದು 4 ಚೇರ್ ಅಲ್ಲಿ ಕೊಟ್ಟಿದೀವಿ. 4 ಚೇರ್ ಬೇಕಾ 4 ಕೊಡ್ತೀವಿ, 6 ಬೇಕಾ 6 ಕೊಡ್ತೀವಿ, 8 ಬೇಕಾ 8 ಕೊಡ್ತೀವಿ. ಅವ್ರ ಕಸ್ಟಮರ್ ಯಾವ ತರ ಕೇಳಿದ್ರೆ ಆ ತರ ಕೊಡ್ತೀವಿ ಸರ್. ಸೊ ಇದು ಶೀಶಾ ಮುಡ್ಡ ಸರ್? ಹೌದು ಸರ್, ಶೀಶಾ ವುಡ್ ಅಲ್ಲಿ ಇದೆ, ಟೀಕ್ ವುಡ್ ಅಲ್ಲಿ ಇದೆ, ರಬ್ಬರ್ ವುಡ್ ಅಲ್ಲಿ ಇದೆ. ಈ ಕಡೆ ತೋರಿಸಿ ಸರ್, ಇದೆಯಲ್ಲ. ನೀವು ಕಸ್ಟಮರ್ ಯಾವ ತರ ಆದ್ರೂ ಕೇಳಿ ಸರ್. 1 2 3 4 ಅಂತಿಲ್ಲ ಸರ್. ಕಸ್ಟಮರ್ಗೆ ಆಪ್ಷನ್ ಮಾತ್ರ ನಮ್ಮ ಹತ್ರ ಕಡಿಮೆ ಇಲ್ಲ. ಆಪ್ಷನ್ ಕಡಿಮೆ ಇಲ್ಲ, ಕ್ವಾಲಿಟಿ ಕಡಿಮೆ ಇಲ್ಲ ಸರ್. ಇಷ್ಟೇ ಅಲ್ಲ, ನಾವ್ ಇನ್ನೂ ಪಕ್ಕದಲ್ಲೇ ಅಂಗಡಿಗಳಿದಾವಲ್ಲ, ಪಕ್ಕನೆ 3 ಅಂಗಡಿ ಇದೆ, ಅಲ್ಲೂ ಕಲೆಕ್ಷನ್ಸ್ ಇಟ್ಟಿದೆ. ಅವ್ರಿಗೇನು ಇಲ್ಲಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಪಕ್ಕನೆ ಇದೆ, ದೂರ ಹೋಗೋ ಅವಶ್ಯಕತೆನೇ ಇಲ್ಲ. ಸೊ ನೋಡಿ, ಮಂಚಗಳಾಯ್ತು, ಸೋಫಾ ಆಯ್ತು, ಡೈನಿಂಗ್ ಟೇಬಲ್ ಆಯ್ತು, ಪೂಜಾ ಮಂದಿರಗಳಾಯ್ತು, ಡ್ರೆಸ್ಸಿಂಗ್ ಟೇಬಲ್ ಆಯ್ತು, ಮತ್ತೆ ವಾರ್ಡ್ರೋಬ್ಗಳು ಕೂಡ ಸುಮಾರು ಕಲೆಕ್ಷನ್ಸ್ ಇದೆ. ಯಾವುದು ಬೇಕು ಅಂದ್ರೆ ನೀವು ಆಪಲ್ ವುಡ್ ಫರ್ನಿಚರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಪ್ರೈಸ್ ಹೇಳಿಲ್ಲ ಅಂತ ಬೇಜಾರು ಆಗಬೇಡಿ. ಸೊ ಏನಕ್ಕೆ ಅಂದರೆ ಇವ್ರದೇ ಒಂದು ಕಸ್ಟಮೈಸ್ ಡಿಸೈನ್ ಇದೆ, ಇವ್ರದೇ ಒಂದು ಯೂನಿಕ್ ಡಿಸೈನ್ಸ್ ಇರುತ್ತೆ, ಇವ್ರದೇ ಆಗಿರ್ತಕ್ಕಂಥ ಒಂದು ಪ್ಯಾಷನೇಟ್ ಇಟ್ಕೊಂಡು ಮಾಡಿರ್ತಾರೆ. ಸೊ ಅದನ್ನೇ ಕಾಪಿ ಮಾಡಿ ಜೊತೆಗೆ ಪ್ರೈಸ್ನ ಕಮ್ಮಿ ಮಾಡಿ, ಜೊತೆಗೆ ಕಸ್ಟಮರ್ಗೆ ಕ್ವಾಲಿಟಿ ಲೋ ಹೋಗ್ಬೋದು. ಆ ಉದ್ದೇಶದಿಂದ ಇವರು ಪ್ರೈಸ್ನ ರಿವೀಲ್ ಮಾಡ್ತಾ ಇಲ್ಲ. ನಿಮ್ಗೆ ಏನೋ ಪ್ರೈಸ್ ಡೀಟೇಲ್ಸ್ ಬೇಕಂದ್ರೆ ಡೈರೆಕ್ಟ್ ಆಗಿ ಬರ್ಬೋದು. ನಿಮ್ಗೆ ಯಾವ ತರ ಕಲೆಕ್ಷನ್ ಬೇಕು ಮತ್ತೆ ನಿಮಗೆ ಯಾವ ಪ್ರೈಸಿಂಗ್ ಅಲ್ಲಿ ಬೇಕು ಅದೇ ಪ್ರೈಸಿಂಗ್ ಅಲ್ಲೇ ಇವ್ರು ಮಾಡ್ಕೊಡ್ತಾರೆ. ಸೊ ಸುಮಾರು 600 ಕಲರ್ ಕಲೆಕ್ಷನ್ ಇದೆ. ಅಂದ್ರೆ 600 ಕಲರ್ಸ್ ಹೌದು. ಮತ್ತೆ ಮೆಟೀರಿಯಲ್ ಕಲೆಕ್ಷನ್ಸ್ ಎಷ್ಟಿದೆ ಸರ್? ಸರ್ ಮೆಟೀರಿಯಲ್ ಅಲ್ಲಿ ವುಡ್ ಅಲ್ಲಿ ಹೋದ್ರೆ ಅವ್ರು ಹೇಳಿದ್ನಲ್ಲ, ನಿಮ್ಗೆ ಯಾವ ತರ ವುಡ್ ಬೇಕು ನೀವು ಸೆಲೆಕ್ಟ್ ಮಾಡಿ. ಯಾವ ತರ ಡೆನ್ಸಿಟಿ ಬೇಕು ಕುಶನ್ ಅಲ್ಲಿ ಅದನ್ನ ನೀವು ಸೆಲೆಕ್ಟ್ ಮಾಡಿ ಕೊಡ್ತೀರಾ. ಯಾವ್ದು ಬೇಕು ಅಂತ ಸಾಫ್ಟ್ ಬೇಕಾ, ಹಾರ್ಡ್ ಬೇಕಾ, ಮೀಡಿಯಂ ಬೇಕಾ, ಇಲ್ಲ ಬ್ಯಾಕ್ ಅಲ್ಲಿ ಪೋಲಿ ಬೇಕಾ, ಕುಶನ್ ಬೇಕಾ, ಅದಕ್ಕೆ ಬ್ಯಾಕಲ್ಲಿ ಇಲ್ಲೂ ಆಡ್ಬೇಕಾ, ಅದನ್ನ ಸಾಫ್ಟ್ ಬೇಕಾ, ಯಾವ ತರ ಆದ್ರೂ ಕೇಳಿ ಸರ್. ಪ್ರತಿಯೊಂದು ಆಪ್ಷನ್ ಇಟ್ಟಿದೀವಿ, ಅರ್ಥ ಮಾಡ್ಕೊಂಡ್ರಿ. ಅವ್ರಿಗೇನು ಇಷ್ಟ ಆಗ್ಲಿಲ್ಲ, ಎಕ್ಸಾಂಪಲ್ ಇವಾಗ ಈ ಟೇಬಲ್ ಬೇಕು, ಎಕ್ಸಾಂಪಲ್ ಈ ಚೇರ್ ಬೇಕು, ಅದನ್ನು ಮಾಡ್ಕೊಡ್ತೀವಿ. ಯಾಕಂದ್ರೆ ಕಸ್ಟಮೈಸ್ ನಮ್ದೇ ಇರೋದ್ರಿಂದ, ನಮ್ದೇ ಫ್ಯಾಕ್ಟ್ರಿಗಳಿರೋದ್ರಿಂದ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಸೊ ಇವ್ರದೇ ಆಗಿರ್ತಕ್ಕಂಥ ಒಂದು ಸ್ಲೋಗನ್ ಇದೆ, ಇದು ನಮ್ಮ ಕನ್ನಡಿಗರ ಅಂಗಡಿ, ಬನ್ನಿ ನಿಮಗೊಂದು ಒಳ್ಳೆ ಪ್ರೈಸಿಂಗಲ್ಲಿ ಮಾಡ್ಕೊಡ್ತೀವಿ, ಕ್ವಾಲಿಟಿಲಿ ಮಾಡ್ಕೊಡ್ತೀವಿ ಅಂತ ಪ್ರತಿಯೊಂದು ಲಾಗರ್ ಹತ್ರನೂ ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸಿದ್ದಾರೆ. ನೀವು ಎಕ್ಸಾಂಪಲ್ ಸುಮ್ಮನೆ ಗೂಗಲಲ್ಲಿ ಹೋಗ್ಬಿಟ್ಟು ಕನ್ನಡಿಗರ ಅಂಗಡಿ ಆಪಲ್ ವುಡ್ ಫರ್ನಿಚರ್ ಅಂತ ತೆಗೆದ್ರೆ ಸುಮಾರು 100 ವಿಡಿಯೋಗಳು ಬಂದ್ಬಿಡುತ್ತೆ. ಹೇಳಿ ಸರ್. ನಮ್ಮ ಕನ್ನಡಿಗರ ಅಂಗಡಿಗಳು ಫರ್ನಿಚರ್ ಫೀಲ್ಡ್ ಅಲ್ಲಿ ತುಂಬಾ ಕಡಿಮೆ. ಯಾಕಂದ್ರೆ ನಾನು ಇವತ್ತು ನೆನ್ನೆ ಬಂದವನಲ್ಲ, 18 ವರ್ಷ ಹಿಂದೆ ಬಂದವನು, ಅವಾಗ ಇನ್ನೂ ತುಂಬಾ ಕಡಿಮೆ ಇದ್ವು, ಇವತ್ತನ ಇದ್ದಾರೆ. ಬಟ್ ನಮ್ಮ ಫೀಲ್ಡ್ ತುಂಬಾ ಬೇರೆಯವರು ಇದಾರೆ, ಇಲ್ಲ ಅಂತೆಲ್ಲ. ಬಟ್ ನಮ್ಮ ಫೀಲ್ಡಲ್ಲಿ ನಮ್ಮ ಕನ್ನಡ ಜನ ತುಂಬಾನೇ ಕಡಿಮೆ ಇರೋದು. ಬಟ್ ಅದರಲ್ಲಿ ಇನ್ನೂ ಒಂದೇನಂದ್ರೆ, ನಾನು ಕನ್ನಡಿಗನೇ ಇದೀನಿ ಅನ್ನೋದಕ್ಕಿಂತ ಅಂಗಡಿನಲ್ಲಿ ನಾನು ಫ್ಯಾಕ್ಟ್ರಿಯಿಂದ ಬೆಳೆದು ಬಂದಿರೋನು. 18 ವರ್ಷ ಮೊದಲು 8 ವರ್ಷ 9 ವರ್ಷ ಫ್ಯಾಕ್ಟ್ರಿ ಮಾಡಿದ್ದೀನಿ. ಅದಾದ್ಮೇಲೆ ನಾನು ಅಂಗಡಿಗೆ ಮಾಡ್ಕೊಂಡಿದ್ದು. ಅದರಿಂದ ಪ್ರತಿಯೊಂದು ನನಗೆ ಗೊತ್ತು. ಏನು ಗೊತ್ತು, ಇದಕ್ಕೆ ಏನು ವುಡ್ ಹಾಕಿದ್ರೆ ಎಷ್ಟು ದಿವಸ ಲೈಫ್ ಬರ್ತದೆ, ಏನು ಥಿಕ್ನೆಸ್ ಹಾಕಿದ್ರೆ ಬರ್ತದೆ, ಯಾವ ಥರ ಗ್ಲಾಸ್ ಹಾಕಿದ್ರೆ ಬರ್ತದೆ, ಅದಕ್ಕೆ ಏನು ಪಾಲಿಶ್ ಮಾಡಿದ್ರೆ ಲೈಫ್ ಬರ್ತದೆ, ಇದೆಲ್ಲ ಗೊತ್ತಿರೋದ್ರಿಂದ, ಫ್ಯಾಕ್ಟ್ರಿನಿಂದ ಬೆಳೆದು ಬಂದಿರೋದ್ರಿಂದ ಪ್ರತಿಯೊಂದು ತಿಳ್ಕೊಂಡಿದ್ದೀನಿ. ಅದರಿಂದ ಕಸ್ಟಮರ್ಗೆ ಒರಿಜಿನಲ್ ಐಟಮ್ ಕೊಡ್ತೀನಿ. ಸೂಪರ್ ಸರ್. ಹಾಗಾದರೆ ವಿಡಿಯೋನ ಮುಗಿಸೋಣ ಸರ್. ಆಲ್ ಓವರ್ ಕರ್ನಾಟಕದಾದ್ಯಂತ ಫೋನ್ ಮಾಡ್ತಾರೆ, ಕಳಿಸ್ಕೊಡೋ ವ್ಯವಸ್ಥೆ ನಿಮ್ಮ ಕಡೆ ಇದೆ. ಆಲ್ ಓವರ್ ಬೆಂಗಳೂರಿಗೆ ಎಲ್ಲೇ ಇದ್ರೂ ಕೂಡ ಫ್ರೀಯಾಗಿ ಡೆಲಿವರಿ ಮಾಡ್ಕೊಡ್ತೀರಾ? ಹಾಂ ಸರ್, ಈ ಬೆಂಗಳೂರಿಗೆ ಫ್ರೀ ಡೆಲಿವರಿ. ಯಾವ ಥರ ಅಂತ ಕಸ್ಟಮರ್ ನೀವು ಕನ್ಫ್ಯೂಸ್ ಆಗ, ಕೆಲವರು ಕಂಡೀಷನ್ಸ್ ಹಾಕ್ತಾರೆ. ಅಂದರೆ ನಾನು 50,000 ಕ್ರಾಸ್ ಆದರೆ ಕೊಡೋದು, 1 ಲಕ್ಷ ಕ್ರಾಸ್ ಆದರೆ ಡೆಲಿವರಿ ಕೊಡೋದು. ನಮ್ದು ಆ ಥರ ಇಲ್ಲ.
ಏನಕ್ಕೆ ಅಂತ ಹೇಳಿದ್ರೆ ಸರ್ ನಾನು ಇವಾಗ ಇದೊಂದು ಸೇಲ್ ಆಗಿದೆ. ಇವಾಗ ಎಕ್ಸಾಂಪಲ್ ನಾಗರಬಾವಿಗೆ ಹೋಗ್ಬೇಕು, ಓಕೆ ನಾಗರಬಾವಿಗೆ ಹೋಗ್ಬೇಕಾದ್ರೆ ಇನ್ನೊಂದು ಯಾವ್ದೋ ಲಕ್ಕೂರ್ಗೆ ಹೋಗ್ಬೇಕಾಗ್ತದೆ, ಜಕ್ಕೂರ್ಗೆ ಹೋಗ್ಬೇಕಾಗ್ತದೆ, ಯಲಹಂಕಗೆ ಹೋಗ್ಬೇಕಾಗ್ತದೆ, ಹೆಬ್ಬಾಳ್ಗೆ ಹೋಗ್ಬೇಕಾಗ್ತದೆ, ಮಾಡಿ ಕಳ್ಸ್ಕೊಡ್ತೀನಿ. 2-3 ಐಟಮ್ ಕ್ಲಬ್ ಮಾಡ್ತೀನಿ. ಯಾಕಂದ್ರೆ ಡೈಲಿ ನಮ್ದು ಒಂದೇ ಡೆಲಿವರಿ ಇರಲ್ಲ, ಅರ್ಥ ಮಾಡ್ಕೊಂಡ್ರೆ. ಅದರಿಂದ ನಾನು ಪ್ರೀ ಡೆಲಿವರಿ ಪ್ರೀ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಮಾಡ್ಕೊಡ್ತೀನಿ. ಸೊ ನೋಡಿ ಹೇಳ್ತಾ ಇದ್ದಾರೆ ಸರ್, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಡೈರೆಕ್ಟ್ ವಿಸಿಟ್ ಮಾಡಿ. ಸರ್ಜಾಪುರ ಮೇನ್ ರೋಡ್ ಆಗಿರ್ಬೋದು ಅಥವಾ ಬಾಣಸ್ವಾಡಿ ಆಗಿರ್ಬೋದು, ಎಲ್ಲಿ ಬೇಕಾದರೂ ವಿಸಿಟ್ ಮಾಡ್ಬೋದು. ಆಪಲ್ವುಡ್ ಫರ್ನಿಚರ್ ಗೂಗಲಲ್ಲಿ ಹಾಕಿ ಬಾಣಸ್ವಾಡಿ ಅಂತ ಹಾಕಿ ಸರ್ಜಾಪುರ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.